ರೀಸೆಂಟಾಗಿ ಫಂಡ್ಸ್ ಇಂಡಿಯಾ ಅಂತಕ್ಕಂತಹ ಟೀಮ್ ಲಾಸ್ಟ್ 40-45 ವರ್ಷಗಳ ಹಿಸ್ಟಾರಿಕಲ್ ಡೇಟಾವನ್ನು ಸ್ಟಡಿ ಮಾಡೋದ್ರ ಮೂಲಕ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಕ್ರಿಟಿಕಲ್ ಪಾಯಿಂಟರ್ಸ್ಗಳನ್ನು ಒಂದು ರಿಸರ್ಚ್ ರಿಪೋರ್ಟ್ ಮೂಲಕ ಪಬ್ಲಿಷ್ ಮಾಡಿರ್ತಾರೆ. ತುಂಬಾನೇ ಮುಖ್ಯವಾದಂಥ ಮಾಹಿತಿಗಳು ಇದರಲ್ಲಿದೆ. ಬೇಸಿಕಲಿ ಸ್ಟಾಕ್ ಮಾರ್ಕೆಟ್ ಇವತ್ತಿನ ಮಟ್ಟಿಗೆ ಬೀಳ್ತಾ ಇದೆ. ಈ ರೀತಿಯಾದಂಥ ಸಂದರ್ಭದಲ್ಲಿ ನಾರ್ಮಲ್ ಆಗಿ ನಾವು ಯಾವ ಡಿಸಿಷನ್ಸ್ಗಳನ್ನ ತಗೊಂಡ್ರೆ ಎಡುತ್ತೀವಿ, ಎಟ್ ದ ಸೇಮ್ ಟೈಮ್ ಮಾರ್ಕೆಟ್ ಮೂವ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿಯಂಥ ಡಿಸಿಷನ್ಸ್ಗಳನ್ನ ತಗೊಂಡ್ರೆ ಎಡುತ್ತೀವಿ, ಎಲ್ಲೆಲ್ಲಿ ನಾವು ಹುಷಾರಾಗಿರಬೇಕು, ಎಲ್ಲ ಪಾಯಿಂಟರ್ಸ್ಗಳ ಬಗ್ಗೆ ಇನ್ ಡೀಟೇಲ್ ಆಗಿ ಮಾತಾಡಿರ್ತಕ್ಕಂತಹ ರಿಪೋರ್ಟ್. ನೀವೇನು ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನನ್ನ ಕಡೆಯಿಂದ ಆಲ್ರೆಡಿ ಮೇಜರ್ ಪಾಯಿಂಟ್ಸ್ಗಳಿದೆಯೋ ಅದನ್ನು ಡಿಕೋಡ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ವಿಡಿಯೋ ಮೂಲಕ. ಸ್ವಲ್ಪ ಎಲಾಂಗೇಟ್ ಆಗುತ್ತೆ ವಿಡಿಯೋ, ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಮಾಹಿತಿಗಳು, ಇನ್ಫ್ಯಾಕ್ಟ್ ಸರ್ಪ್ರೈಸಿಂಗ್ ವಿಷಯಗಳು ಕೂಡ ಇದರಲ್ಲಿ ಇರುತ್ತೆ. ಇದನ್ನ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ. ಲಾಸ್ಟ್ವರೆಗೂ ಇನ್ ಡೀಟೇಲ್ ಆಗಿ ಸಿಂಪಲ್ ಸರಳ ಭಾಷೆಯಲ್ಲಿ ಅರ್ಥ ಮಾಡಿಸ್ತಕ್ಕಂಥ ಪ್ರಯತ್ನ ನಂದು, ಬಟ್ ನೀವು ನನ್ನ ಜೊತೆಗೆ ಕೊನೆವರೆಗೂ ಇರಬೇಕು. ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಲೆಟ್ಸ್ ಗೆಟ್ ಇನ್ ಟು ದ ಸಬ್ಜೆಕ್ಟ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಡಿಯನ್ ಇಕ್ವಿಟೀಸ್. ಸೊ ಬೇಸಿಕಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟಿನ ಪರ್ಫಾರ್ಮೆನ್ಸನ್ನು ಇನ್ ಟರ್ಮ್ಸ್ ಆಫ್ ದ ರಿಟರ್ನ್ಸ್ನ ಪರ್ಫಾರ್ಮೆನ್ಸನ್ನು ಬೇರೆ ಅಸೆಟ್ಸ್ಗಳಿಗೆ ಕಂಪೇರ್ ಮಾಡಿರ್ತಾರೆ. ಲೈಕ್ ಇಂಡಿಯನ್ ಇಕ್ವಿಟಿ ಜೊತೆಗೆ US ಇಕ್ವಿಟಿ ಇರ್ಬೋದು, ಗೋಲ್ಡ್ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಡೆಟ್ ಇರ್ಬೋದು, ಅಥವಾ ಸಿಂಪಲ್ ವರ್ಡ್ಸ್ ಸೇಫೆಸ್ಟ್ ಇನ್ಸ್ಟ್ರೂಮೆಂಟ್ಸ್ಗಳು ಅಂತ ಹೇಳ್ತಾರೆ. ಡೆಟ್, ರಿಯಲ್ ಎಸ್ಟೇಟ್, ಗೋಲ್ಡು ನಿಮ್ಗೆ ಗೊತ್ತಿರ್ತಕ್ಕಂಥದ್ದೇ. ಪಾಸ್ಟ್ ಪರ್ಫಾರ್ಮೆನ್ಸ್ಗಳನ್ನು ನೋಡ್ತೀರಾ ಅಂತ ಅಂದರೆ 20 ಇಯರ್ಸ್ ಟೈಮಲ್ಲಿ 14.3% ಕಂಪೌಂಡೆಡ್ ಗ್ರೋತನ್ನು ಇಂಡಿಯನ್ ಇಕ್ವಿಟಿ ನಿಫ್ಟಿ 50 ಬ್ರಾಡರ್ ಲೆವೆಲಲ್ಲಿರ್ತಕ್ಕಂತಹ ಮಾರ್ಕೆಟೇ ಕೊಟ್ಟಿರುತ್ತೆ. ಪಾಯಿಂಟ್ 1. ನೀವು US ಇಕ್ವಿಟಿಗೆ ಅದಕ್ಕೆಲ್ಲ ಕಂಪೇರ್ ಮಾಡಿ ನೋಡ್ತೀರಾ ಅಂತಂದರೆ ಗೋಲ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ಅದು 13.1% CAGR ಗ್ರೋತ್ ಆಗಿರುತ್ತೆ 20 ವರ್ಷದ ಪೀರಿಯಡಲ್ಲಿ. 15 ವರ್ಷ, 10 ವರ್ಷ, 5 ವರ್ಷ, 3 ವರ್ಷ, 1 ವರ್ಷದ ಡೀಟೇಲ್ಸ್ಗಳೇನಿದೆಯೋ ಇಲ್ಲಿ ಆಲ್ರೆಡಿ ಲೀಸ್ಟ್ ಆಗಿರುತ್ತೆ. ಯಾವ್ಯಾವ್ದು ಎಷ್ಟೆಷ್ಟು ಥರ ಪರ್ಫಾರ್ಮೆನ್ಸ್ ಆಗಿದೆ ಅನ್ನೋದನ್ನು ನೀವು ಒಂದ್ಸತಿ ಪಾಸ್ ಮಾಡಿ ಚೆಕ್ ಮಾಡ್ಬೋದು. ಆ್ಯಂಡ್ ಎಷ್ಟು ವರ್ಷದಲ್ಲಿ ನಂಬರ್ ಆಫ್ ಟೈಮ್ಸ್ ಯುವರ್ ಮಲ್ಟಿಪ್ಲೈಡ್, ಎಷ್ಟು ಸತಿ ಮಲ್ಟಿಪ್ಲೈ ಆಗಿದೆ ನಿಮ್ಮ ಹಣ ಅಂತ ಅಂದರೆ ಲಾಸ್ಟ್ ಇಂಡಿಯನ್ ಇಕ್ವಿಟಿ ಸ್ಟಾಕ್ ಮಾರ್ಕೆಟಿಗೆ ಕಂಪೇರ್ ಮಾಡಿದ್ರೆ 20 ವರ್ಷದಲ್ಲಿ 14.5 ಪಟ್ಟು. ಅಂದರೆ 1 ಲಕ್ಷ ಇನ್ವೆಸ್ಟ್ ಮಾಡಿದರೆ, ಸಿಂಪಲ್ 1 ಲಕ್ಷ ಹಾಗೆ ಇನ್ವೆಸ್ಟ್ ಮಾಡಿ ಕೈ ಬಿಟ್ಟಿದ್ರೆ 14.5 ಲಕ್ಷದಷ್ಟು ಅಮೌಂಟು ಗ್ರೋತ್ ಆಗಿರುತ್ತೆ. ಆ ರೀತಿ ಅಂತ ಗ್ರೋತು ಬ್ರಾಡರ್ ಲೆವೆಲಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಬ್ರಾಡರ್ ಇಂಡೆಕ್ಸ್ಗಳಲ್ಲೇ ಗ್ರೋತ್ ಆಗಿರುತ್ತೆ. ಬೇರೆ ಮಾರ್ಕೆಟ್ಸ್ಗಳು ಅಂತ ನೋಡಿ 14.2 US ಇಕ್ವಿಟಿ, 11.8 ಗೋಲ್ಡಲ್ಲಿ, ಹಾಗೆ 4.3, 4.2x 20 ಇಯರ್ಸ್ ಪೀರಿಯಡಲ್ಲಿ ಬೇರೆ ಪೀರಿಯಡ್ಗಳ ಡೇಟಾನು ಇಲ್ಲಿರುತ್ತೆ. ಮೋರಲ್ ಏನಪ್ಪ ಅಂತ ಅಂದರೆ ಫಸ್ಟ್ ಇಂಪಾರ್ಟೆಂಟ್ ಡೇಟಾ ಪಾಯಿಂಟು ಇಂಡಿಯನ್ ಇಕ್ವಿಟೀಸ್ ಸ್ಟಾಕ್ ಮಾರ್ಕೆಟ್ ಬೇರೆ ಎಲ್ಲ ಅಸೆಟ್ ಕ್ಲಾಸ್ಗಳಿಗೆ ಕಂಪೇರ್ ಮಾಡಿದ್ರೆ ಬೆಟರ್ ಆಗಿ ಪರ್ಫಾರ್ಮ್ ಆಗಿದೆ ಅನ್ನೋದನ್ನು ಇದು ನಮಗೆ ತೋರಿಸ್ಕೊಡುತ್ತೆ. ಒಂದೊಂದಕ್ಕೆ ಲಿಂಕ್ ಇರುತ್ತೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ತಾ ಹೋಗಿ ಪಾಯಿಂಟ್ ಟು ಪಾಯಿಂಟ್. ಸಿಮಿಲರ್ ಫ್ಯಾಷನಲ್ಲಿ ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪ್ ಅಂದರೆ ಬೇಸಿಕಲಿ ಚಿಕ್ಕ ಪುಟ್ಟ ಕಂಪನೀಸ್ಗಳಿರ್ಬೋದು, ಮೀಡಿಯಂ ಕ್ಯಾಪಲ್ಲಿ ಮೀಡಿಯಂ ಸೈಜಲ್ಲಿ ಬರ್ತಕ್ಕಂಥ ಕಂಪನೀಸ್ಗಳ ಡೇಟಾವನ್ನು ಕೊಟ್ಟಿರ್ತಾರೆ. ಇದರ ಪ್ರಕಾರ ಲಾಸ್ಟ್ 20 ವರ್ಷ, 15 ವರ್ಷದಲ್ಲಿ ಯಾವ ರೀತಿಯಾಗಿ ರಿಟರ್ನ್ಸ್ಗಳನ್ನ ಕಂಡುಕೊಂಡ್ಬಂದಿದೆ ಇಂಡಿವಿಜುವಲ್. ಈಗ ನಿಫ್ಟಿ 50, BSE ಸೆನ್ಸೆಕ್ಸ್ ಇದೆಲ್ಲ ಇಲ್ಲಿ ಬರುತ್ತೆ. ಆ್ಯಂಡ್ ಮಿಡ್ ಕ್ಯಾಪಿನ ಸಂಬಂಧಪಟ್ಟ ಹಾಗೆ ನೋಡ್ತೀವಿ ಅಂತಂದರೆ 15 ವರ್ಷದ ಪೀರಿಯಡಲ್ಲಿ ಮೋರ್ ದ್ಯಾನ್ ನಾರ್ಮಲ್ ಬ್ರಾಡರ್ ಇಂಡೆಕ್ಸ್ಗೆ ಕಂಪೇರ್ ಮಾಡಿದ್ರೆ ಮಿಡ್ ಕ್ಯಾಪ್ 15.2%, ನಿಫ್ಟಿ ಮಿಡ್ ಕ್ಯಾಪ್ ಅರೌಂಡ್ 17%, 15ರಿಂದ 16% ಅಂತ ಅನ್ಕೊಳ್ಳಿ. ಸ್ಮಾಲ್ ಕ್ಯಾಪು 14ರಿಂದ 15%. ಸೊ ಐಡಿಯಲಿ ಮಿಡ್ ಕ್ಯಾಪ್ ಲಾಸ್ಟ್ 15 ವರ್ಷದಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಆಗಿರುತ್ತೆ ಇನ್ ಇಂಡಿಯಾ. ಇವಾಗ ನಾವು ನೋಡ್ತಾ ಇರ್ತಕ್ಕಂಥ ಡೇಟಾ ವೆರಿ ಇಂಪಾರ್ಟೆಂಟ್. ಕರೆಕ್ಟಾಗಿ ಗಮನ ಕೊಡ್ತಾ ಹೋಗಿ. ಬೇಸಿಕಲಿ ಇದೇನು ಹೇಳ್ತಾ ಇದೆ ಅಂತಂದರೆ ಒಂದು ಡೇ ನೀವು ಹೋಲ್ಡ್ ಮಾಡಬೇಕು ಅನ್ಕೋತಿದ್ದೀರಾ ಅಂತಂದರೆ 46% ಚಾನ್ಸ್ ಇರುತ್ತೆ ನೀವು ಲಾಸ್ ಮಾಡ್ಕೊಳ್ತಕ್ಕಂಥದ್ದು. ಕರೆಕ್ಟಾ? ಇನ್ನು 1 ಮಂತ್ ಹೋಲ್ಡ್ ಮಾಡೋ ಪ್ಲಾನ್ ಇದೆ. ಬರೀ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ ಮಾಡಿ 1 ಮಂತ್ ಹೋಲ್ಡ್ ಮಾಡಬೇಕು ಅಂತಕ್ಕಂಥ ಪ್ಲಾನ್ ಇದೆ ಅಂತಂದರೆ 38% ಚಾನ್ಸ್ ಇದೆ ನೀವು ಲಾಸ್ ಮಾಡ್ಕೊಳ್ತಕ್ಕಂಥದ್ದು. 3 ಮಂತ್ಸ್ 35%, 6 ಮಂತ್ಸ್ 30%, 1 ಇಯರ್ ಹೋಲ್ಡ್ ಮಾಡೋ ಪ್ಲಾನ್ ಇದೆ ಅಂತಂದರೆ 23% ಚಾನ್ಸ್ ಇದೆ ನೀವು ಲಾಸ್ ಮಾಡ್ಕೊಳ್ತಕ್ಕಂಥದ್ದು. ಸೊ ಲಾಸ್ ಎಷ್ಟು ಅನ್ನೋದಕ್ಕಿಂತ ಹೆಚ್ಚಾಗಿ ಲಾಸ್ಗೆ ಹೋಗ್ತೀರಾ, ನೆಗೆಟಿವ್ ರಿಟರ್ನ್ ಬರೋ ಚಾನ್ಸಸ್ಗಳು ಇರುತ್ತೆ. 3 ವರ್ಷ ಹೋಲ್ಡ್ ಮಾಡ್ತೀರಾ ಅಂತಂದ್ರೂ ಕೂಡ 7% ಚಾನ್ಸ್ ಇದೆ ನೀವು ಲಾಸ್ ಮಾಡ್ಕೊಳ್ತಕ್ಕಂಥದ್ದು. ವೆರಿ ಇಂಟ್ರೆಸ್ಟಿಂಗ್ಲಿ 5 ವರ್ಷದ ಹೋಲ್ಡಿಂಗ್ ಪೀರಿಯಡ್ ಹಿಸ್ಟಾರಿಕಲಿ ನಾವು ನೋಡ್ತೀವಿ. ಲಾಸ್ಟ್ 40-45 ವರ್ಷದ ಡೇಟಾ ಪ್ರಕಾರ 0.1% ಮಾತ್ರ ಚಾನ್ಸ್ ಇರತಕ್ಕಂಥದ್ದು ಲಾಸ್ ಮಾಡ್ಕೊಳ್ಳೋಕ್ಕೆ. 7 ಇಯರ್ 10 ಇಯರ್ ಕಂಟಿನ್ಯೂಸ್ ಆಗಿ ನೀವು ಹೋಲ್ಡ್ ಮಾಡ್ತೀರಾ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಅಂತಂದರೆ, ಎಸ್ಪೆಷಲಿ ನಿಫ್ಟಿ 50ಯ ಡೇಟಾವನ್ನು ಇಲ್ಲಿ ಕೊಟ್ಟಿರ್ತಾರೆ ಅವರು, ಬ್ರಾಡರ್ ಇಂಡೆಕ್ಸ್ಗಳನ್ನು ಹೋಲ್ಡ್ ಮಾಡ್ತೀರಾ ಅಂತಂದರೆ 0% ಚಾನ್ಸ್ ಇದೆ ಲಾಸ್ ಮಾಡ್ಕೊಳ್ತಕ್ಕಂಥದ್ದು. ಸೊ ಇದು ನಮಗೇನು ತಿಳಿಸ್ಕೊಡ್ತಾ ಇದೆ ಅಂತ ಅಂದರೆ ಲಾಂಗರ್ ದ ಟೈಮ್ ನೀವು ಎಷ್ಟು ದಿನ ಹೋಲ್ಡ್ ಮಾಡ್ತೀರೋ, ಲಾಂಗರ್ ದ ಪೀರಿಯಡ್ಗೆ ನೀವು ಹೋಲ್ಡ್ ಮಾಡಿದಷ್ಟು ಲಾಸ್ ಮಾಡ್ಕೊಳ್ತಕ್ಕಂಥ ಚಾನ್ಸ್ ಕಡಿಮೆ ಇರುತ್ತೆ. ಬಿಕಾಸ್ ಮಾರ್ಕೆಟಲ್ಲಿ ದೇರ್ ಇಸ್ ಅ ಸೇಯಿಂಗ್, ಟೈಮಿಂಗ್ ಅಂತಕ್ಕಂಥದ್ದು, ನೀವು ಇಲ್ಲಿ ಬೈ ಮಾಡಬೇಕು, ಇಲ್ಲಿ ಸೆಲ್ ಮಾಡಬೇಕು, ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಮಾತ್ರ ದುಡ್ಡು ಬರುತ್ತೆ, ಆ ರೀತಿಯಾಗಿ ಥಿಂಕ್ ಮಾಡೋ ಬದಲು ಸುಮ್ಮನೆ ಇನ್ವೆಸ್ಟ್ ಮಾಡ್ತೀನಪ್ಪ, ನಾನು ಹೋಲ್ಡ್ ಮಾಡ್ತೀನಿ, ಯಾವ್ಯಾವುದೋ ಚಿಕ್ಕ ಪುಟ್ಟ ಕಂಪ್ನೀಸ್ಗಳು ಅಥವಾ ಸುಮ್ಮನೆ ಏನೋ ರ್ಯಾಂಡಮ್ ಕಂಪ್ನೀಸ್ಗಳನ್ನ ಇನ್ವೆಸ್ಟ್ ಮಾಡೋದಲ್ಲ, ಟಾಪ್ 50 ಕಂಪ್ನೀಸ್ಗಳನ್ನ ನಾನು ಹೋಲ್ಡ್ ಮಾಡ್ತೀನಪ್ಪ, ನಾನು ವೇಟ್ ಮಾಡ್ತೀನಿ ಅಂತಕ್ಕಂಥವ್ರಿಗೆ 7 ವರ್ಷ
ಪೀರಿಯಡ್ 7 ವರ್ಷ 10 ವರ್ಷ ಎಲ್ಲ ಹೋಲ್ಡ್ ಮಾಡಿರ್ತಕ್ಕಂಥವ್ರಿಗೆ ಯಾವುದೇ ರೀತಿಯಾದಂಥ ನೆಗೆಟಿವ್ ರಿಟರ್ನ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಸೋ ಫಾರ್ ಹಿಸ್ಟಾರಿಕಲಿ ತಂದು ಕೊಟ್ಟಿಲ್ಲ. ಮೋರಲ್ ಆಫ್ ದ ಸ್ಟೋರಿ, ಲಾಂಗರ್ ದ ಟೈಮ್ ನೀವು ಹೋಲ್ಡ್ ಮಾಡ್ತೀರಾ ಅಂತ ಅಂದರೆ ನಿಮ್ಮ ಕಡೆಗೆ ಟೈಮ್ ಫೇವರ್ ಇರುತ್ತೆ, ಟೈಮಿಂಗ್ಗಿನ್ನ ಜಾಸ್ತಿ ಟೈಮ್ ನಿಮ್ಮ ಫೇವರಲ್ಲಿ ವರ್ಕ್ ಆಗುತ್ತೆ. ಹಾಗಾಗಿ ನೀವು ಲಾಂಗರ್ ಟರ್ಮಲ್ಲಿ ಚಾನ್ಸ್ ಇದೆ ಜಾಸ್ತಿ ದುಡ್ಡು ಮಾಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಡೇಟಾ, 83% ಆಫ್ ದ ಟೈಮ್ಸ್ ಇಂಡಿಯನ್ ಇಕ್ವಿಟೀಸ್ ಗೇವ್ ಮೋರ್ ದನ್ 10% ರಿಟರ್ನ್ಸ್ ಓವರ್ 7 years. ಅಂದರೆ 7 ವರ್ಷ ನೀವು ಹೋಲ್ಡ್ ಮಾಡ್ತೀರಾ ಅಂತ ಅಂದರೆ ಮೋರ್ ದ್ಯಾನ್ 10% ರಿಟರ್ನ್ 83 ಸತಿ ಕೊಟ್ಟಿದೆ, 100ರಲ್ಲಿ 83 ಸತಿ ಕೊಟ್ಟಿದೆ ಅಂತಕ್ಕಂಥದ್ದನ್ನ ತೋರಿಸ್ಕೊಡುತ್ತೆ. ಇನ್ ಸಿಂಪಲ್ ವರ್ಡ್ಸ್ ಇಲ್ಲಿ ಗಮನಿಸ್ತಾ ಇರ್ಬೋದು 7 ವರ್ಷದ ಪೀರಿಯಡ್ನ. ಸಪೋಸ್ ನೀವು 7 ವರ್ಷ ಹೋಲ್ಡ್ ಮಾಡಿದ್ದೀರಾ ಅಂತಂದರೆ ಆವ್ರೇಜ್ ಆಗಿ ನೋಡ್ತೀವಿ ಅಂತಂದರೆ 15% ಗ್ರೋತ್ ಆಗಿರುತ್ತೆ ನಿಮ್ಮ ಅಕೌಂಟು ನಿಫ್ಟಿ 50ಲಿ ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು. ಮ್ಯಾಕ್ಸಿಮಮ್ 30%ವರೆಗೂ ಹೋಗಿದೆ, ಮಿನಿಮಮ್ 5%. ಇನ್ ನೈದರ್ ಆಫ್ ದ ಕೇಸಸ್ ಲಾಸ್ ಹೋಗೇ ಇಲ್ಲ. 10%ಗಿನ ಜಾಸ್ತಿ ರಿಟರ್ನ್ ಬಂದಿರತಕ್ಕಂಥ ಸಿಚುವೇಶನ್ಸ್ಗಳೆಷ್ಟಿದೆ? 83% ಇದೆ. ನೀವು 10 ವರ್ಷ ಹೋಲ್ಡ್ ಮಾಡ್ತೀರಾ ಅಂತಂದರೆ 8ರಿಂದ 8.5%ನಷ್ಟು 8ರಿಂದ 8.5 ವರ್ಷದಷ್ಟು ಚಾನ್ಸ್ ಇರುತ್ತೆ ನಿಮಗೆ ಮೋರ್ ದ್ಯಾನ್ 10%ನಷ್ಟೇ ರಿಟರ್ನ್ನ. ಕಂಪೌಂಡೆಡ್ ಗ್ರೋತ್ ಇದು 10% ಅಂದರೆ ಏನು ಸರ್ ಇಷ್ಟೇ ಕಡಿಮೆನ ರಿಟರ್ನ್ ಅಂತ ನೀವು ಅಂದ್ಕೊಳ್ಬೋದು. ಬಟ್ 10% ಕಂಪೌಂಡೆಡ್ ವೇದಲ್ಲಿ ಅಂತಂದರೆ ಮೋರ್ ದ್ಯಾನ್ 25%ನಷ್ಟು ರಿಟರ್ನ್ ಎವ್ರಿ ಇಯರ್ ಆನ್ ಇಯರ್ ಕೊಟ್ಕೊಂಡು ಬಂದಿದೆ ಅಂತಕ್ಕಂಥ ಮಾಹಿತಿಯನ್ನು ಇದು ನಮಗೆ ತೋರಿಸ್ಕೊಡುತ್ತೆ. ಇನ್ ಸಿಂಪಲ್ ವರ್ಡ್ಸ್, ಹೋಲ್ಡಿಂಗ್ ಪೀರಿಯಡ್ ಜಾಸ್ತಿ ಇದ್ರೆ ಒಳ್ಳೇದು ಅಂತ ಗೊತ್ತಾಯಿತು. ಆ್ಯಂಡ್ 7 years ಪೀರಿಯಡ್ ಏನಿದೆ ಅಲ್ವಾ, ಗೋಲ್ಡನ್ ಪೀರಿಯಡ್ ಇಲ್ಲಿ ನಮಗೆ, ಬಿಕಾಸ್ ಹಿಸ್ಟಾರಿಕಲಿ ನಾವು ನೋಡ್ತೀವಿ ಅಂತಂದರೆ 7 ವರ್ಷದ ಮೇಲೆ ಯಾರು ಹೋಲ್ಡ್ ಮಾಡಿದಾರೋ ಮಾರ್ಕೆಟಲ್ಲಿ, ಹೋಲ್ಡ್ ಮಾಡ್ಕೊಂಡು ಅವ್ರು ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಿದಾರೋ, ಈ ಒಂದು ಪೀಕೆಸ್ಟ್ ಟೈಮಲ್ಲಿ ಅವ್ರು ಇನ್ವೆಸ್ಟ್ ಮಾಡಿದ್ರು ಕೂಡ ಅವರ ಎಂಡ್ ಆಫ್ ದ 7 years ಪ್ರಾಫಿಟಬಲ್ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿನ ಇದು ತೋರಿಸ್ಕೊಡ್ತಾ ಇದೆ. ಆ್ಯಂಡ್ ಇವನ್ SIPಸ್ಗೂ ಕೂಡ ಸೇಮ್. SIP ನೀವು ಮಾಡ್ತಿದ್ದೀರಾ, ಮಂತ್ ಆನ್ ಮಂತ್ ಇನ್ವೆಸ್ಟ್ ಮಾಡ್ತಿದ್ದೀರಾ ಮಾರ್ಕೆಟಲ್ಲಿ ಅಂತಂದರೆ ಲಾಸ್ಟ್ 7+ years ಪ್ರಕಾರ ಹಿಸ್ಟಾರಿಕಲಿ ಒಳ್ಳೆಯ ರಿಟರ್ನ್ ಆ್ಯಕ್ಚುಲಿ ಸಿಕ್ಕಿರುತ್ತೆ ನಿಮಗೆ. ಡೀಟೇಲ್ಸ್ ಪ್ರಕಾರ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು. ಆವ್ರೇಜ್ ಎಷ್ಟು, ಮಿನಿಮಮ್ ಎಷ್ಟು, ಮ್ಯಾಕ್ಸಿಮಮ್ ಎಷ್ಟು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಆವ್ರೇಜ್ 16%ನಷ್ಟು ಗ್ರೋತನ್ನು 7 years SIPಗೆ ನಮ್ಮ ಇಂಡಿಯನ್ ಮಾರ್ಕೆಟ್ ತಂದುಕೊಟ್ಟಿರುತ್ತೆ. ಒಂದ್ಸತಿ ಪಾಸ್ ಮಾಡ್ತೀನಿ, ನೀವು ಚೆಕ್ ಮಾಡ್ಬೋದು ಡೇಟಾವನ್ನು ಯಾವ ರೀತಿಯಾಗಿ ಬದಲಾವಣೆಗಳಾಗಿದೆ ನಿಫ್ಟಿ 50ಲಿ SIP ಮಾಡಿರ್ತಕ್ಕಂಥವ್ರಿಗೆ ಲಾಸ್ಟ್ ಹಿಸ್ಟಾರಿಕಲಿ ನೋಡ್ತೀವಿ ಅಂತಂದರೆ. ಆ್ಯಂಡ್ ನೆಕ್ಸ್ಟ್ ಇನ್ ದ ಲಾಸ್ಟ್ 45 ಕ್ಯಾಲೆಂಡರ್ಸ್ ಇಯರ್ಸ್, 45 ವರ್ಷದ ಪ್ರಕಾರ 89%, 45 ವರ್ಷದಲ್ಲಿ 89%ನಷ್ಟು ಇಯರ್ಸ್ಗಳಲ್ಲಿ ಡ್ರಾಡೌನ್ಗಳು 10% ಆರ್ ವರ್ಸ್ ಅಂತ ಇದೆ. ಸೊ ಬೇಸಿಕಲಿ ಇದರ ಪ್ರಕಾರ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಟೋಟಲ್ 5% ಅಥವಾ ಅದಕ್ಕಿಂತ ಜಾಸ್ತಿ ಹೋಗಿರುತ್ತೆ 98% ಚಾನ್ಸ್ ಇದೆ. ಅಂದರೆ ಇನ್ ಮೋಸ್ಟ್ ಆಫ್ ದ ಕೇಸಸ್ ಮಾರ್ಕೆಟ್ 5ರಿಂದ 10%ನಷ್ಟು ಬೀಳ್ತಕ್ಕಂಥ ಚಾನ್ಸ್ ಇದೆ. ನೋಡಿ ಫಾರ್ ಎಕ್ಸಾಂಪಲ್ 5-10%ನಷ್ಟು ಕುಸಿತಗಳು ಇಲ್ಲಿವರೆಗೂ ನಾವು ರಿಟರ್ನ್ ಗಮನಿಸಿದ್ವಿ. ಇವಾಗ ಡ್ರಾಡೌನ್ಸ್ಗಳು, ನೆಗೆಟಿವ್ ರಿಟರ್ನ್ಸ್ಗಳನ್ನು ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಅದರ ಪ್ರಕಾರ ಮೋಸ್ಟ್ ಆಫ್ ದ ಕೇಸಸ್ಸಲ್ಲಿ 10%ನಷ್ಟು ಎವ್ರಿ ಇಯರ್ ಆನ್ ಇಯರ್ ಡ್ರಾಡೌನ್ ಹಾಕೊಂಡು ಹೋಗಿದೆ ಅಂತಕ್ಕಂಥ ಮಾಹಿತಿ ಇದು ತೋರಿಸ್ಕೊಡ್ತಾ ಇದೆ. ಆ್ಯಂಡ್ 15%ಗಿನ ಜಾಸ್ತಿ ಫಾಲ್ ಆಗಿರೋದು, ಮಾರ್ಕೆಟ್ ಪೀಕಿಂದ ಫಾಲ್ ಆಗಿರ್ತಕ್ಕಂಥದ್ದು 58%ನಷ್ಟು ಚಾನ್ಸ್ ಇರುತ್ತೆ. 20% ಮೇಲೆ 40%, 50% ಮೇಲೆ ರೈಟ್, ಮಾರ್ಕೆಟ್ 50% ಮೇಲೆ ಕುಸಿತ ಆಗಿರ್ತಕ್ಕಂಥದ್ದು ಇಲ್ಲಿವರೆಗೂ ಅಂತಂದರೆ 2% ಸಿನಾರಿಯೋಸ್ ಮಾತ್ರ. 100 ವರ್ಷದಲ್ಲಿ 2 ವರ್ಷ ಈ ರೀತಿಯಾದಂತಹ ಸಿಚುವೇಶನ್ಸ್ಗಳು ಬಂದಿರುತ್ತೆ. ಮೋಸ್ಟ್ಲಿ 2008ಅಲ್ಲಿ ಬಂದಿತ್ತು, 2020ಯಲ್ಲಿ ಈ ರೀತಿಯಾದಂತಹ ಒಂದು ಸಿಚುವೇಶನ್ಸ್ಗಳು ಬಂದಿತ್ತೆ ವಿನಃ ಮೋಸ್ಟ್ ಆಫ್ ದ ಕೇಸಸ್ಸಲ್ಲಿ ಮೋರ್ ದ್ಯಾನ್, ಈಗ ನೋಡಿ ಫಾರ್ ಎಕ್ಸಾಂಪಲ್ ವೆರಿ ವೆರಿ ಇಂಪಾರ್ಟೆಂಟ್ ಇದು, ಮೋರ್ ದ್ಯಾನ್ 30% ಸಿಚುವೇಶನ್ ಓನ್ಲಿ 20% ಕೇಸಲ್ಲಿ ಮಾತ್ರ ಬರುತ್ತೆ, 18-20%. ಮಿಕ್ಕಿರೋ ಟೈಮಲ್ಲೆಲ್ಲ ವಿತಿನ್ 30% ಒಳಗಡೆ ಮಾರ್ಕೆಟ್ ಬಿದ್ದರೂ ಕೂಡ 20-30% ಬಿದ್ದರೂ ಮತ್ತೆ ರಿಕವರ್ ಹಾಕೊಂಡು ಹೋಗಿದೆ. ಸೊ ಇದು ಒಂದು. ಎರಡನೇ ಪಾಯಿಂಟ್ ಇದರಲ್ಲೇ ವೆರಿ ವೆರಿ ಇಂಪಾರ್ಟೆಂಟ್, ಡಿಸ್ಪೈಟ್ ಅನ್ ಇಂಟ್ರಾ ಇಯರ್ ಡಿಕ್ಲೈನ್ ಆಫ್ ಮೋರ್ ದ್ಯಾನ್ 10%, ಆಲ್ಮೋಸ್ಟ್ ಎವ್ರಿ ಇಯರ್ 3 out of 4 years, 4 ವರ್ಷದಲ್ಲಿ 3 ವರ್ಷ ಪಾಸಿಟಿವ್ ರಿಟರ್ನೇ ಕೊಟ್ಟಿದೆ ಅಂತಕ್ಕಂಥದ್ದು. ಯಾವ ರೀತಿ? ಫಾರ್ ಎಕ್ಸಾಂಪಲ್ ನೋಡಿ, ಇದು ಯಾವ ಟೈಮಲ್ಲಿ 2008ಅಲ್ಲಿ ಅರೌಂಡ್ 51%ನಷ್ಟು ಮಾರ್ಕೆಟ್ ಕುಸಿತ ಆಗಿತ್ತು, ಕರೆಕ್ಟಾ? ಆ್ಯಂಡ್ ಅಗೇನ್ ಇಮಿಡಿಯೇಟ್ಲಿ ನೆಕ್ಸ್ಟ್ ವರ್ಷಕ್ಕೆ 76% ರಿಟರ್ನ್ ಕೊಡ್ತು. ಮತ್ತು ಈ 4 ವರ್ಷದ ಪೀರಿಯಡಲ್ಲಿ ನೋಡ್ತೀರಾ ಅಂತಂದರೆ 1 ವರ್ಷ ಮಾತ್ರ ನೆಗೆಟಿವ್ ಇದೆ, 25% ನೆಗೆಟಿವ್ ಕೊಡ್ತು. ಯಾವಾಗ? 2011ಅಲ್ಲಿ, 2012ಅಲ್ಲಿ ಮತ್ತೆ 27% ಪಾಸಿಟಿವ್. ಸೊ 4 ವರ್ಷ ನೀವು ಹೋಲ್ಡ್ ಮಾಡ್ತೀರಾ ಅಂತಂದರೆ ಅದರಲ್ಲಿ 1 ವರ್ಷ ಈ ರೀತಿಯಾದಂಥ ನೆಗೆಟಿವ್ ರಿಟರ್ನ್ ಬರ್ತಕ್ಕಂಥ ಇಯರ್ಸ್ಗಳ ಪಾಸಿಬಿಲಿಟೀಸ್ಗಳು ಇರುತ್ತೆ ಅಂತ ಈ ಒಂದು ಮಾಹಿತಿ ತೋರಿಸ್ಕೊಡುತ್ತೆ. ಆ್ಯಂಡ್ ನೆಕ್ಸ್ಟ್ ನೀವು ಗಮನಿಸ್ತಾ ಇರ್ಬೋದು 36 out of 45 years, 45 ವರ್ಷಗಳಲ್ಲಿ 36 ವರ್ಷ ಎಂಡೆಡ್ ವಿತ್ ಪಾಸಿಟಿವ್ ರಿಟರ್ನ್ಸ್. ಎವ್ರಿ ಇಯರ್ ರಿಟರ್ನ್ ಪಾಸಿಟಿವ್ ಕೊಟ್ಕೊಂಡು ಬಂದಿದೆ. ಎಷ್ಟೋ 36 ವರ್ಷಗಳಲ್ಲಿ ನಿಫ್ಟಿ 50 ನೀವು ಇನ್ವೆಸ್ಟ್ ಮಾಡಿದರೆ ಪಾಸಿಟಿವ್ ಇಯರ್ಸ್ ಹ್ಯಾಡ್ 10-20% ಇಂಟ್ರಾ ಇಯರ್ ಡಿಕ್ಲೈನ್ಸ್. 10-20%ನಷ್ಟು ಕಾಮನ್ ಫಾಲ್ ಆಗಿರುತ್ತೆ ಇಂಟ್ರಾ ಇಯರ್ಸ್ಗಳಲ್ಲಿ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು 1980 ಡೇಟಾ ಇರತಕ್ಕಂಥದ್ದು. ಎವ್ರಿ ಇಯರ್ ಆಲ್ಮೋಸ್ಟ್ ನೋಡಿದರೆ ಎಲ್ಲ ಗ್ರೀನೇ ಇರುತ್ತೆ. ಸೊ
ಎಲ್ಲೆಲ್ಲಿ ಲಾಸ್ ಆಗಿತ್ತು 2011 25% ಮಾರ್ಕೆಟ್ ಕ್ರ್ಯಾಶ್ ಆಗಿತ್ತು, 2015 ಅರೌಂಡ್ 5% ಕ್ರ್ಯಾಶ್ ಆಗಿತ್ತು ಮಾರ್ಕೆಟು. ಡ್ರಾಡೌನ್ ಹೋಗಿದೆ 16% ಹೋಗಿದೆ. ಇಲ್ಲಿ ನೋಡಿ ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಹೋಗಿದೆ ಡ್ರಾಡೌನ್ ಅಥವಾ ಮ್ಯಾಕ್ಸಿಮಮ್ ಎಷ್ಟು ಮಾರ್ಕೆಟ್ ಕುಸ್ತಿತ್ತು ಅನ್ನೋದನ್ನು ಕೊಟ್ಟಿದ್ದಾರೆ. ಈಗ ನೋಡಿ 2020 38% 40% ಮಾರ್ಕೆಟ್ ಕುಸ್ತಿತ್ತು. ವೆರಿ ರೀಸೆಂಟ್ಲಿ 2024 ನೋಡ್ತೀವಿ ಅಂತಂದರೆ 10% ಮಾರ್ಕೆಟ್ ಕ್ರ್ಯಾಶ್ ಆಗಿತ್ತು. ಆ ವರ್ಷಕ್ಕೆ ಎಷ್ಟು ಕ್ಯಾಲೆಂಡರ್ ಇಯರ್ ಬೇಸಿಸಲ್ಲಿ ಇದು CY ಅಂತ ಹೇಳ್ತಾರೆ ಅಥವಾ ಕ್ಯಾಲೆಂಡರ್ ಇಯರ್ ಜನವರಿ ಟು ಡಿಸೆಂಬರು ಯಾವ ರೀತಿ ಅಂತ ರಿಟರ್ನ್ ಕೊಟ್ಟಿದೆ ಅನ್ನೋದನ್ನು ಎವ್ರಿ ಇಯರ್ ಆನ್ ಇಯರ್ ಇವರು ಮಾರ್ಕ್ ಮಾಡಿ ಇಲ್ಲಿ ನಮಗೆ ತೋರಿಸಿರ್ತಾರೆ. ಪಾಸ್ ಮಾಡಿ ಒಂದ್ಸತಿ ಚೆಕ್ ಮಾಡ್ಬೋದು ನೀವು. 45 ವರ್ಷಗಳಲ್ಲಿ 36 ವರ್ಷಗಳು ಪಾಸಿಟಿವ್ ರಿಟರ್ನೇ ಬಂದಿತ್ತು. ಆ್ಯಂಡ್ 7 ವರ್ಷದ ಮೇಲೆ ಯಾರು ಹೋಲ್ಡ್ ಮಾಡಿದಾರೋ ಅವರಿಗೆ ಮೋರ್ ದ್ಯಾನ್ 10%ನಷ್ಟೇ ರಿಟರ್ನ್ ಮೋಸ್ಟ್ ಆಫ್ ದ ಕೇಸಸ್ಗಳಲ್ಲಿ ಮಾರ್ಕೆಟ್ ತಂದು ಕೊಟ್ಟಿರುತ್ತೆ ಇನ್ ಟರ್ಮ್ಸ್ ಆಫ್ ದ ಕಂಪೌಂಡಿಂಗ್. ಆ್ಯಂಡ್ ದೆನ್ ಸ್ಮಾಲ್ ಕ್ಯಾಪ್ಸ್ ಆ್ಯಂಡ್ ಮಿಡ್ ಕ್ಯಾಪ್ಸ್ ಗೊತ್ತಿರ್ತಕ್ಕಂಥದ್ದೇ ನಮಗಿದು. ಸ್ಮಾಲ್ ಕ್ಯಾಪ್ಸ್ ಆ್ಯಂಡ್ ಮಿಡ್ ಕ್ಯಾಪ್ಸ್ ಕಂಪೇರಿಂಗ್ ಟು ಲಾರ್ಜರ್ ಕ್ಯಾಪ್ಸ್, ಈಗ ನಿಫ್ಟಿ 50ಗೆಲ್ಲ ಕಂಪೇರ್ ಮಾಡಿದ್ರೆ ನೀವು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಡ್ರಾಡೌನ್ ಜಾಸ್ತಿನೇ ಇರುತ್ತೆ. ಫಾರ್ ಎಕ್ಸಾಂಪಲ್ 2008 ಟೈಮಲ್ಲಿ ನೀವು ಗಮನಿಸ್ಬೋದು 76%ನಷ್ಟು ಸ್ಮಾಲ್ ಕ್ಯಾಪ್ ಕಂಪನೀಸ್ಗಳಲ್ಲಿ ಫಾಲ್ ಆಗಿತ್ತು. ಕರೆಕ್ಟಾಗಿ ವರ್ಸ್ಟ್ ಆಫ್ ದ ವರ್ಸ್ಟ್ ಅಂತ ಹೇಳ್ಬೋದು. ಮಿಡ್ ಕ್ಯಾಪಲ್ಲಿ ಅರೌಂಡ್ 65-70% ಅಂದ್ಕೊಳ್ಳಿ. ಇನ್ಫ್ಯಾಕ್ಟ್ ಬ್ರಾಡರ್ ಮಾರ್ಕೆಟ್ಗಳೇ 60% ಬಿದ್ದೋಗಿತ್ತು ಬಿಡಿ ಅವತ್ತಿನ ಮಟ್ಟಿಗೆ. ಬಟ್ ರೀಸೆಂಟಾಗೂ ನೋಡ್ತೀವಿ ಅಂತಂದರೆ ಸ್ಮಾಲ್ ಕ್ಯಾಪ್ಗಳಲ್ಲಿ 50-60% ಡ್ರಾಡೌನ್ಸ್ಗಳು ಅಥವಾ ಫಾಲ್ ಆಗ್ತಕ್ಕಂತಹ ಪಾಸಿಬಿಲಿಟೀಸ್ಗಳು ಇರುತ್ತೆ. ನೀವು ಈಗ ಯೂಶ್ವಲಿ ಯಾರೋ ಟಿಪ್ಸ್ ಕೊಟ್ಟರು ಅಥವಾ ಯಾರೊಬ್ಬರು ಹೇಳಿದ್ರು ಸಜೆಸ್ಟ್ ಮಾಡಿದ್ರು ಅಂತ ಇನ್ವೆಸ್ಟ್ ಮಾಡಿದ್ದೀರಾ ಸ್ಮಾಲ್ ಕ್ಯಾಪು ಮಿಡ್ ಕ್ಯಾಪ್ಗಳಲ್ಲಿ ಅಂತಂದರೆ ಈ ರೀತಿಯಾದಂತಹ ರಿಸ್ಕ್ಗೆ ನೀವು ರೆಡಿ ಇರಬೇಕಾಗುತ್ತೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ಳದೆ ದಯವಿಟ್ಟು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸಪೋಸ್ ಇಲ್ಲಪ್ಪ ನಾನು ಸೇಫ್ ಆಗಿರಬೇಕು ಅಂತಕ್ಕಂಥ ವಿಚಾರ ಇದೆ, ನಾನು ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ ಅಂತ ಅಂದರೆ ಮೇ ಬಿ ಲಾರ್ಜ್ ಕ್ಯಾಪ್ ನಿಫ್ಟಿ 50 ನೀವು ಇನ್ವೆಸ್ಟ್ ಮಾಡ್ಬೋದು. ರಿಟರ್ನು ಜಾಸ್ತಿ ಬರಲ್ಲ, ರಿಟರ್ನು ಕಂಪೇರಿಂಗ್ ಟು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಜಾಸ್ತಿ ಬರಲ್ಲ, ಬಟ್ ರಿಸ್ಕು ಕೂಡ ಮ್ಯಾನೇಜಬಲ್ ಇರುತ್ತೆ. ಬಟ್ ಇನ್ ಮೋಸ್ಟ್ ಆಫ್ ದ ಕೇಸಸ್ ಸ್ಮಾಲ್ ಕ್ಯಾಪು ಅಂತಂದರೆ 40-60% ಫಾಲ್ಗೆ ನೀವು ರೆಡಿ ಇರಬೇಕು. ಇದು ಎಲ್ಲಿ ಇಂಡಿವಿಜುವಲ್ ಸ್ಟಾಕಿಗೆ ಹೇಳ್ತಿಲ್ಲ, ಬ್ರಾಡರ್ ಇಂಡೆಕ್ಸ್ಗಳ ಲೆವೆಲಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ, ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ETFಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಈ ಒಂದು ಫಾಲ್ಗೆ ನೀವು ರೆಡಿ ಇರಬೇಕಾಗುತ್ತೆ. ಸ್ಮಾಲ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಲೆವೆಲಿಗೆ ಬಂದ್ವಿ, ನಿಫ್ಟಿ 50 ಲೆವೆಲಿಗೆ ಬಂದ್ವಿ ಅಂತ ಅಂದರೆ ಅರೌಂಡ್ 20% ಕಾಮನ್ ಆಗಿ ಇಲ್ಲಿವರೆಗೂ ಫಾಲ್ ಹಾಕೊಂಡು ಬಂದಿದೆ. ಎವ್ರಿ ಇಯರು 10% ಫಾಲ್ ಆಗಿದೆ ಅಂತ ಈ ಒಂದು ಡೇಟಾ ಹೇಳ್ತಾ ಇದೆ. ಎವ್ರಿ ಇಯರು ಹಾಕೊಂಡು ಬಂದಿದೆ ಇದು. ಬಟ್ 15-20% ವೆರಿ ಕಾಮನ್, 30% ವರ್ಸ್ಟ್ ಕೇಸ್ ಸಿನಾರಿಯೋ, 40-50% ಎಲ್ಲ ಆಗಿರ್ತಕ್ಕಂಥ ಸಿಚುವೇಶನ್ಸ್ಗಳು ಬಹಳ ಕಡಿಮೆ ಇದೆ. ಆಗಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಆಗೋ ಚಾನ್ಸಸ್ಗಳು ಬಹಳ ಕಡಿಮೆ ಇದೆ. ಇದು ವೆರಿ ಇಂಟ್ರೆಸ್ಟಿಂಗ್ ಡೇಟಾ. ಬೇಸಿಕಲಿ ನೀವು ಈಗ ಫಾರ್ ಎಕ್ಸಾಂಪಲ್ 2020 ಟಾಪಲ್ಲಿದ್ದಾಗ ನೀವು ಇನ್ವೆಸ್ಟ್ ಮಾಡಿದ್ರಪ್ಪ, ಮಾರ್ಕೆಟ್ ಬೀಳುತ್ತೆ, ಬೀಳೋಕ್ಕಿಂತ ಮುಂಚೆನೇ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳೋಣ. ಮೋಸ್ಟ್ ಆಫ್ ದ ಕೇಸಸಲ್ಲಿ ಹಂಗೆ ಆಗುತ್ತೆ. ಬಟ್ ಆ ಒಂದು ಪೀರಿಯಡಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೂ ಕೂಡ ಯಾವ ರೀತಿಯಾಗಿ ಮಾರ್ಕೆಟ್ ಪರ್ಫಾರ್ಮ್ ಆಗಿದೆ, ಎಷ್ಟು ಡ್ರಾಡೌನ್ ನಿಮ್ಗೆ ಹೋಗ್ತಾ ಇತ್ತು, ಎಷ್ಟು ಫಾಲ್ ಆಗ್ತಾ ಇತ್ತು ಅಂತಕ್ಕಂಥ ಮಾಹಿತಿಯನ್ನು ತುಂಬ ಇಂಪಾರ್ಟೆಂಟ್ ಮಾಹಿತಿ ಇದು, ಕರೆಕ್ಟಾಗಿ ಗಮನ ಕೊಡಿ. 2000 ಇದು ಯಾವುದೋ .com ಬಬಲ್ ಅಂತ ಹೇಳ್ತಾರೆ. ಸೊ ಆ ಟೈಮಲ್ಲಿ ಟಾಪಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದ್ರೂ ಕೂಡ ಇವತ್ತಿನ ಕಾಲಕ್ಕೆ 12.5% ಕಂಪೌಂಡೆಡ್ ಗ್ರೋತನ್ನು ಆವತ್ತಿನ ಕಾಲಕ್ಕೆ ನೀವು ಇನ್ವೆಸ್ಟ್ ಮಾಡಿದ್ರೂ ಮಾರ್ಕೆಟ್ ತಂದು ಕೊಟ್ಟಿರುತ್ತೆ. ಅಷ್ಟೇ ಯಾಕೆ 2020 ಟೈಮಲ್ಲಿ ಪೀಕಲ್ಲಿ 2020 ಫಾಲ್ ಏನಾಯಿತು ಅದಕ್ಕಿಂತ ಮುಂಚೆ ನೀವು ಇನ್ವೆಸ್ಟ್ ಮಾಡಿದ್ರು ಸೋ ಫಾರ್ ಇಲ್ಲಿವರೆಗೂ ಇಯರ್ ಆನ್ ಇಯರ್ 15.5% ಕಂಪೌಂಡೆಡ್ ಗ್ರೋತನ್ನು ಮಾರ್ಕೆಟ್ ತಂದು ಕೊಟ್ಟಿದೆ. 38.3% ಕುಸಿತ ಆಗಿತ್ತು. 2008 ಟೈಮಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರು ಕೂಡ ಸೋ ಫಾರ್ ಇಲ್ಲಿವರೆಗೂ 2008 ಪೀಕಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರು 9.4% ಆವ್ರೇಜ್ ಕಂಪೌಂಡೆಡ್ ಗ್ರೋತನ್ನು ಬ್ರಾಡರ್ ಇಂಡೆಕ್ಸ್ಗಳು ತಂದು ಕೊಟ್ಟಿರುತ್ತೆ ಇನ್ವೆಸ್ಟರ್ಸ್ಗಳಿಗೆ. ಇವಾಗ ನಾವು ನೋಡೋಕೆ ಹೋಗ್ತಾ ಇರ್ತಕ್ಕಂಥ ಮಾಹಿತಿ ವೆರಿ ಇಂಪಾರ್ಟೆಂಟ್, ಕರೆಕ್ಟಾಗಿ ಗಮನ ಕೊಡಿ. ಇದು ಬೇಸಿಕಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ ಇದು ಏನು ಎಕ್ಸಸೈಸ್ ಅಂತ ಫಸ್ಟ್ ಅರ್ಥ ಮಾಡಿಸ್ಬಿಡ್ತೀನಿ ನಾನು ನಿಮಗೆ. 10 ಲಕ್ಷ ಇನ್ವೆಸ್ಟ್ ಮಾಡಿದ್ದಾರೆ, ಎಕ್ಸಾಂಪಲ್ ಹೇಳ್ತಾ ಇರೋದು 10 ಲಕ್ಷ ನಿಫ್ಟಿ 50 ಇನ್ವೆಸ್ಟ್ ಮಾಡಿದ್ದಾರೆ 2005ರಿಂದ 2024 ಈ ಒಂದು ಡೇಟಾವನ್ನು ನೋಡಿರ್ತಕ್ಕಂಥದ್ದು, ರೈಟ್. ಈ ಒಂದು ಡೇಟಾ ಇಲ್ಲಿ ಗಮನಿಸಿ. 7 ಆಫ್ ದ ಬೆಸ್ಟ್ 10 days ಅಕರ್ಡ್ ವಿತಿನ್ 2 weeks ಆಫ್ ದ ವರ್ಸ್ಟ್ 10 days ಆ್ಯಂಡ್ the worst day of 2020, 23rd March 2020 was followed by the second best day 2020. 23rd March 2020 worst day ಬಂದಿತ್ತು, ಅದರ ನೆಕ್ಸ್ಟ್ ದಿನಾನೇ ಬೆಸ್ಟ್ ಡೇ ಬಂದಿತ್ತು. ಆ್ಯಂಡ್ ಇದಕ್ಕಿಂತ ಶಾಕಿಂಗ್ ನ್ಯೂಸ್ ಏನಪ್ಪ ಅಂತ ಅಂದರೆ ವೆರಿ ಇಂಪಾರ್ಟೆಂಟ್. ಇಫ್ ಯು ಮಿಸ್ಡ್ 10 ಬೆಸ್ಟ್ ಡೇಸ್, ಬರೀ 10 ದಿನ ಲಾಸ್ಟ್ 20 ವರ್ಷದಲ್ಲಿ 2005ರಿಂದ 2024 ಒಂದು ಪೀರಿಯಡಲ್ಲಿ ಬರೀ 10 ಬೆಸ್ಟ್ ಡೇಸ್ಗಳನ್ನು ನೀವು ಮಿಸ್ ಮಾಡ್ಕೊಂಡಿದ್ರೆ ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಲಾಸ್ಟ್ 20 ಇಯರ್ಸಲ್ಲಿ ಪೋರ್ಟ್ಫೋಲಿಯೋ ವ್ಯಾಲ್ಯೂ ವಾಸ್ ಲೋವರ್ ಬೈ 50%. ಎಷ್ಟು ಮ್ಯಾಟ್ರ್ ಆಗುತ್ತೆ ಅಂತಂದರೆ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು. ಜಸ್ಟ್ 10 days ಮಿಸ್ ಮಾಡ್ಕೊಂಡಿದ್ರೆ, ಬೆಸ್ಟ್ 10 daysನ ನೀವು ಮಿಸ್ ಮಾಡ್ಕೊಂಡಿದ್ರೆ 1.43 crore ಆ್ಯಕ್ಚುಲಿ ನಿಮಗೆ ಬರಬೇಕಾಗಿದ್ದು. 2005ರಲ್ಲಿ ನೀವು ಇನ್ವೆಸ್ಟ್ ಮಾಡಿ 2024 ಹೋಲ್ಡಿಂಗ್ ಮಾಡಿದ್ದೀರಾ ಅಂತಂದರೆ ಇಷ್ಟು ಬರಬೇಕಿತ್ತು ನಿಮಗೆ 10 ಲಕ್ಷಕ್ಕೆ ರಿಟರ್ನು. ಬಟ್
ಆ 10 ಡೇಸ್ನ ಮಿಸ್ ಮಾಡಿ, ನಿಲ್ಲಪ್ಪ ಯಾರೊಬ್ರು ಹೇಳಿದ್ರು, ಏನೋ ನ್ಯೂಸ್ ನೋಡ್ಕೊಂಡು ನಾನು ಎಕ್ಸಿಟ್ ಆಗ್ಬಿಟ್ಟೆ, ನಾನು ಹೊರಗಡೆ ಬಂದುಬಿಟ್ಟಿದ್ದೀನಿ ಮಾರ್ಕೆಟಲ್ಲಿ, ನಾನು ಟೈಮ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಮಾರ್ಕೆಟ್ನ, ಇವಾಗ ಮೋಸ್ಟ್ಲಿ ನಾನು ಇವಾಗ ಕ್ಲೋಸ್ ಮಾಡಿಬಿಟ್ಟು ಪೊಸಿಷನ್ನ 1 ವರ್ಷ ಆದಮೇಲೆ ಎಂಟ್ರಿ ಆಗ್ತೀನಿ, ಈ ರೀತಿಯಾಗಿ ಅಂದ್ಕೊಂಡು ಎಕ್ಸಿಟ್ ಆಗಿರೋರಿಗೆ 50% ವ್ಯಾಲ್ಯೂ ಡೌನ್ ಆಗಿದೆ ಅಥವಾ ಡೌನಲ್ಲಿ ಸಿಕ್ಕಿದೆ. ಮಿಸ್ ಆಗಿರೋದಷ್ಟು 10 ಬೆಸ್ಟ್ ಟ್ರೇಡಿಂಗ್ ಡೇಸ್ ಅಷ್ಟೇ. ಸಿಮಿಲರ್ಲಿ ಬರೀ 5 ದಿನ, ಜಸ್ಟ್ 5 ಡೇಸ್, ಈ ಎಂಟೈರ್ 20 ವರ್ಷದಲ್ಲಿ 5 ಬೆಸ್ಟ್ ಡೇಸ್ಗಳನ್ನ ನೀವು ಮಿಸ್ ಮಾಡ್ಕೊಂಡಿದ್ರು ಕೂಡ ನಿಮ್ಮ ರಿಟರ್ನು ಎಷ್ಟು 14.2% ಆ್ಯಕ್ಚುಲಿ ಬರಬೇಕಾಗಿದ್ದು 11.7 ಇನ್ ಟರ್ಮ್ಸ್ ಆಫ್ ದ ವ್ಯಾಲ್ಯೂ 1.43 ಆ್ಯಕ್ಚುಲಿ 1.43 ಕ್ರೋರ್ಸ್ ಬರಬೇಕಾಗಿದ್ದಂಥದ್ದು 92 ಲ್ಯಾಕಿಗೆ ಬರುತ್ತೆ. 50 ಲಕ್ಷ ಡಿಫ್ರೆನ್ಸು. ಸೊ ನೀವು 20 ದಿನ ಮಿಸ್ ಮಾಡ್ಕೊಂಡಿದ್ರೆ 40 ಲಕ್ಷಕ್ಕೆ ಬರ್ತಿದೆ ವ್ಯಾಲ್ಯೂ. 1 ಕೋಟಿನ ನೀವು ಮಿಸ್ ಮಾಡ್ಕೊಳ್ತಾ ಇದ್ರಿ, ಬರೀ 25 ದಿನ ಮಿಸ್ ಮಾಡ್ಕೊಂಡಿದ್ರೆ 31 ಲಕ್ಷಕ್ಕೆ. ಎಷ್ಟು ಮ್ಯಾಟ್ರ್ ಆಗುತ್ತೆ ಅಂತ ಅಂದರೆ, ಬಿಕಾಸ್ ಏನಕ್ಕೆ ಈ ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ಅಂತ ಅಂದರೆ, ಮೋಸ್ಟ್ ಆಫ್ ದ ಕೇಸಸಲ್ಲಿ ನಾವು ಟೈಮ್ ಮಾಡೋಕ್ಕೆ ಹೋಗ್ತೀವಿ ಮಾರ್ಕೆಟ್ನ, ಅಥವಾ ನಾವು ಗೇಜ್ ಮಾಡೋಕ್ಕೆ ಹೋಗ್ತೀವಿ. ಬೇಸಿಕಲಿ ಈಗ SIP ಸ್ಟಾಪ್ ಮಾಡೋದು ನೋಡಿ 80% ಹಿಟ್ ಆಗಿದೆ ವೆರಿ ರೀಸೆಂಟ್ಲಿ. ತುಂಬ ಜನ SIP ಸ್ಟಾಪ್ ಮಾಡ್ತಾ ಇದ್ದಾರೆ, ಬಿಕಾಸ್ ಮಾರ್ಕೆಟ್ ಬೀಳ್ತಿದೆ, ಬಿದ್ದುಬಿಡಲಿ, ಎಷ್ಟು ಬೀಳುತ್ತೆ ಬೀಳಲಿ, ಆಮೇಲೆ ನಾನು ಇನ್ವೆಸ್ಟ್ ಮಾಡ್ತೀನಿ. ಈ ರೀತಿಯಾಗಿ ನಮ್ಮ ಜಾಣತನವನ್ನು ಜಾಸ್ತಿ ಉಪಯೋಗಿಸೋಕೆ ಹೋದಾಗ ಈ ರೀತಿಯಾದಂಥ ಅವಕಾಶಗಳು ಮಿಸ್ ಆಗುತ್ತೆ. ಲಾಸ್ಟ್ 20 ವರ್ಷದಲ್ಲಿ ಬರೀ 5 ರಿಂದ 10 ದಿನ ಮಿಸ್ ಮಾಡ್ಕೊಂಡಿದ್ರೆ ನೀವು ಬೆಸ್ಟ್ ಡೇಸ್ಗಳನ್ನು, ಆ ಒಂದು ಬೆಸ್ಟ್ ಡೇಸ್ಗಳನ್ನ ಮಿಸ್ ಮಾಡ್ಕೊಂಡಿದ್ರೆ 50%ನಷ್ಟು ನಿಮ್ಮ ಅಕೌಂಟಲ್ಲಿ ಕಡಿಮೆ ಸಿಗ್ತಕ್ಕಂತಹ ಅಥವಾ ರಿಟರ್ನ್ ಬರ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಇದು ತೋರಿಸ್ಕೊಡುತ್ತೆ. ಸೊ ಯಾವಾಗ ಬೆಸ್ಟ್ ಡೇಸ್ಗಳು ಬರುತ್ತೆ, ಯಾವಾಗ ವರ್ಸ್ಟ್ ಡೇಸ್ಗಳು ಬರುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ದಟ್ ಈಸ್ ದ ಲಾಜಿಕ್. ಸೊ ಯಾರು ನಾಳೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನಮ್ಮ ಕಡೆಯಿಂದ ನಾವು ಏನು ಮಾಡಬೇಕು, ಲಾಸ್ಟ್ ಮಾತಾಡ್ತಾ ಹೋಗ್ತೀನಿ ನಾನು. ಇನ್ವೆಸ್ಟಿಂಗ್ನ ಸುಮ್ಮನೆ ಎಕ್ಸಿಟ್ ಆಗ್ತಕ್ಕಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಪಾಯಿಂಟ್ 1, ನಿಮಗೆ ಏನಕ್ಕೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಅನ್ನೋ ಕ್ಲಾರಿಟಿ ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಫಸ್ಟ್ ಲೆವೆಲಲ್ಲಿ. ಸೊ ಆ ಒಂದು ಬೇಸಿಸಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ 15 ವರ್ಷಕ್ಕೆ ನಾನು ರಿಟೈರ್ ಆಗಬೇಕು, 20 ವರ್ಷಕ್ಕೆ ನಾನು ರಿಟೈರ್ ಆಗಬೇಕು ಅಂದ್ಕೊಂಡು ಇನ್ವೆಸ್ಟ್ ಮಾಡ್ತಿರ್ತೀರ. ಇನ್ ಬಿಟ್ವೀನ್ ಈ ರೀತಿಯಾಗಿ ಮಾರ್ಕೆಟಲ್ಲಿ ಫ್ಲಕ್ಚುಯೇಷನ್ಸ್ಗಳಾಗುತ್ತೆ. ಇಲ್ಲ ಎಕ್ಸಿಟ್ ಆಗ್ಬಿಡೋಣ ಇವಾಗ, ಆಮೇಲೆ ಎಂಟ್ರಿ ಆದರೆ ಆಯಿತು ಅಂದ್ಕೊಂಡು ಎಕ್ಸಿಟ್ ಆಗೋದು, ಇಲ್ಲ ಬೇಡಕ್ಕೆ ಬೇಡ ಸವಾಸನ ಬೇಡ ಅಂತ ಹೇಳ್ಕೊಂಡು ಎಕ್ಸಿಟ್ ಆಗೋದು. ಆ ರೀತಿಯಾಗಿ ಮಾಡಿದಾಗ ಈ ಬೆಸ್ಟ್ ಡೇಸ್ಗಳನ್ನು ನೀವು ಮಿಸ್ ಮಾಡ್ಕೊಂಡಿದ್ರೆ 5-6 ದಿನಗಳನ್ನು ರಿಟರ್ನು ತುಂಬ ವ್ಯತ್ಯಾಸಗಳು ಆಗುತ್ತೆ. ಬಿಕಾಸ್ ಆ ಬೆಸ್ಟ್ ಡೇಸ್ಗಳಲ್ಲೇ ಬೆಸ್ಟ್ ರಿಟರ್ನ್ ಜನರೇಟ್ ಆಗಿರತಕ್ಕಂಥದ್ದು ಮಾರ್ಕೆಟಲ್ಲಿ. ಆ್ಯಂಡ್ ನೆಕ್ಸ್ಟ್ ಡೇಟಾನು ಇಲ್ಲಿ ಗಮನಿಸ್ಬೋದು ನೀವು. ಎಕ್ಸಾಂಪಲ್, ಈ ಬೆಸ್ಟ್ ಡೇಸ್ಗಳೇನಿದೆಯೋ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಬೆಸ್ಟ್ ಡೇಸ್ಗಳೇನಿದೆಯೋ ಬಂದಿರತಕ್ಕಂಥದ್ದು ಮಾರ್ಕೆಟಲ್ಲಿ ಸೋ ಫಾರ್ 25-30 ವರ್ಷಗಳಲ್ಲಿ ಮಾರ್ಕೆಟ್ ಫಾಲ್ ಆಗ್ತಕ್ಕಂಥ ಸಂದರ್ಭದಲ್ಲೇ ಬಂದಿರತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ 2020 COVID-19 ಪ್ಯಾಂಡಮಿಕ್ ಸಂದರ್ಭದಲ್ಲಿ 7th April 2020 8.8% ರಿಟರ್ನ್ ಒಂದೇ ದಿನದಲ್ಲಿ ಮಾರ್ಕೆಟ್ ತಂದು ಕೊಟ್ಟಿದೆ. 20 March 2020 5.8% ಗ್ರೋತ್ ಒಂದೇ ದಿನದಲ್ಲಾಗಿರುತ್ತೆ. ಆ್ಯಂಡ್ ವೆರಿ ರೀಸೆಂಟ್ಲಿ 2008 ಕ್ರೈಸಿಸ್ ನೋಡ್ತೀರಾ, ಆ ಒಂದು ಸಂದರ್ಭದಲ್ಲಿ ಬೆಸ್ಟ್ ಟ್ರೇಡಿಂಗ್ ನೋಡಿ 18 May 2009 17.5% ಒಂದೇ ದಿನದಲ್ಲಿ ಗ್ರೋತ್ ಆಗಿರುತ್ತೆ. ಈ ರೀತಿಯಂಥ ಗ್ರೋತನ್ನು ನೀವು ಮಿಸ್ ಮಾಡಿಕೊಂಡ್ರೆ ಆಬ್ವಿಯಸ್ಲಿ ಮೇಜರ್ ಇಂಪ್ಯಾಕ್ಟು ಇನ್ವೆಸ್ಟ್ಮೆಂಟ್ಗೆ ಆಗುತ್ತೆ. ಆ್ಯಂಡ್ ಈ ಒಂದು ಡೇಟಾನು ಗಮನಿಸ್ಬೋದು ನೀವು ಇಲ್ಲಿ. ಬೆಸ್ಟ್ ಡೇಸ್, ಟಾಪ್ 5 ಬೆಸ್ಟ್ ಡೇಸ್ಗಳಲ್ಲಿ 47.1% ರಿಟರ್ನ್ ಕೊಟ್ಟಿದೆ ಮಾರ್ಕೆಟ್. ಫಾರ್ ಎಕ್ಸಾಂಪಲ್ 10 ಲಕ್ಷಕ್ಕೆ ಅಪ್ರಾಕ್ಸಿಮೇಟ್ಲಿ ಹೇಳ್ತಾ ಇರ್ತಕ್ಕಂಥದ್ದು 50% ಅಂತಂದ್ರೆ 5 ಲಕ್ಷ ರಿಟರ್ನು ಆ 5 ದಿನಗಳು ಬೆಸ್ಟ್ ಡೇಸ್ಗಳಿಂದಲೇ ಬಂದಿರತಕ್ಕಂಥದ್ದು. ಟಾಪ್ 10 ಬೆಸ್ಟ್ ಡೇಸ್ 78.3%, ಟಾಪ್ 15 ಡೇಸ್ 106%, ಟಾಪ್ 20 ಬೆಸ್ಟ್ ಡೇಸ್ಗಳಿಂದ 133% ರಿಟರ್ನ್ ಮಾರ್ಕೆಟ್ ತಂದು ಕೊಟ್ಟಿರುತ್ತೆ ಸರ್. ಸೊ ದಿಸ್ ಈಸ್ ವೆರಿ ಕ್ಲಿಯರ್. ಒಂದು, ಯಾವಾಗ ಈ ಡೇಸ್ಗಳು ಬರೋಕ್ಕೆ ಹೋಗ್ತಾ ಇದೆ ಯಾರಿಗೂ ಗೊತ್ತಿಲ್ಲ. ಬೆಸ್ಟ್ ವರ್ಸ್ಟ್ ಡೇಸ್ಗಳು ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ನಾವು ಜಾತಕ ಹೇಳ್ಕೊಂಡು ಕುಟ್ಕೊಳ್ಳೋದು ಅಷ್ಟೊಂದು ಸೂಕ್ತ ಅಲ್ಲ. ಬೆಟರ್ ಏನಪ್ಪ ಅಂತಂದರೆ ಲಾಂಗ್ ಟರ್ಮಲ್ಲಿ ನಾವು ಹೋಲ್ಡ್ ಮಾಡಿ ಇಟ್ಕೊಳ್ಬೇಕು. ಒಂದು. ಎರಡನೇದ್ದು, ಯಾವಾಗೆಲ್ಲ ಫಾಲ್ಗಳಾಗುತ್ತೋ ಒಂದೇ ದಿನದಲ್ಲಿ, ಈಗ ನೋಡಿ ಎಲೆಕ್ಷನ್ ಡೇ ದಿನ, ಇದನ್ನು ನಾನು ಲೈವಲ್ಲೂ ಕೂಡ ನಮ್ಮ ವಾಟ್ಸಪ್ ಚಾನಲ್ ಕೂಡ ಶೇರ್ ಮಾಡಿದ್ದೆ ಅವತ್ತು. ಲೈವಲ್ಲಿ ಮಾರ್ಕೆಟ್ 8% ಒಂದೇ ದಿನದಲ್ಲೇ ಕುಸಿತ ಆಗಿದೆ ಅಂತಂದರೆ ದಟ್ಸ್ ಅ ವಂಡರ್ಫುಲ್ ಆಪರ್ಚುನಿಟಿ. ಆ ಒಂದು ಆಪರ್ಚುನಿಟಿಯನ್ನು ನಾವು ಕ್ಯಾಪ್ಚರ್ ಮಾಡ್ಕೊಳ್ಬೇಕೇ ವಿನಃ ಪ್ಯಾನಿಕಿಂದ ಅಥವಾ ಭಯ ಪಟ್ಕೊಂಡು ಹೊರಗಡೆ ಬರ್ತಕ್ಕಂಥದ್ದು ಅಷ್ಟೊಂದು ಸೂಕ್ತವಾದಂಥ ಆಯ್ಕೆ ಅಲ್ಲ. ಸೊ ದಿಸ್ ಈಸ್ ಅ ಇಂಪಾರ್ಟೆಂಟ್ ಪಾಯಿಂಟ್. ಆ್ಯಂಡ್ ಇನ್ನೊಂದು, ನಮಗೆ ಯೂಶ್ವಲಿ ಬಯಾಸ್ ಇರುತ್ತೆ ಏನಂದರೆ, ಆಲ್ ಟೈಮ್ ಹೈ ಹೋದಾಗ ಮಾರ್ಕೆಟ್ ಇನ್ವೆಸ್ಟ್ ಮಾಡಲೇಬೇಡವಾ, ಇನ್ವೆಸ್ಟ್ ಮಾಡಿದರೆ ನನಗೆ ಬೆಟರ್ ರಿಟರ್ನ್ ಬರುತ್ತಾ ಇಲ್ವಾ, ಅಥವಾ ಇವಾಗ ಬೇಡ ಸ್ವಲ್ಪ ಮಾರ್ಕೆಟ್ ಬಿದ್ದ ಮೇಲೆ ಇನ್ವೆಸ್ಟ್ ಮಾಡ್ತೀನಿ, ಈ ರೀತಿಯಾಗೆಲ್ಲ ಥಿಂಕ್ ಮಾಡ್ತಾ ಇರ್ತೀವಿ. ಬಟ್ ಈವನ್ ಆಲ್ ಟೈಮ್ ಹೈಸ್ಗಳಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಭಯ ಪಡೆದೇ ನಾವು ಇನ್ವೆಸ್ಟ್ ಮಾಡ್ಬೋದು ಅಂತಕ್ಕಂಥ ಮಾಹಿತಿನೇ ತೋರಿಸುತ್ತೆ. ಬಿಕಾಸ್ ಆಲ್ ಟೈಮ್ ಹೈಯಲ್ಲಿ ಇನ್ವೆಸ್ಟ್ ಮಾಡಿದ್ರೂ ಕೂಡ ವೆರಿ ರೇರ್ ಕೇಸಸ್ಗಳಲ್ಲಿ 1987 ಇರ್ಬೋದು, 2009, 2012, 11 ಏನಿದೆಯೋ ಆ ಒಂದು ವರ್ಷಗಳು ಮಾತ್ರ ಮಾರ್ಕೆಟ್ ಆಲ್ ಟೈಮ್ ಹೈ ಹಿಟ್ ಆಗಿಲ್ಲ. ಮೋಸ್ಟ್ ಆಫ್ ದ ಇಯರ್ಸ್ಗಳು ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲಿಂದ ಮೇಲೆ
ಮೂವ್ ಹಾಕೊಂಡು ಹೋಗಿರ್ತಕ್ಕಂಥದ್ದು. ಬಿಕಾಸ್ ಎಮರ್ಜಿಂಗ್ ಮಾರ್ಕೆಟ್ ನಮ್ಮದು ಸ್ಟಾಕ್ ಮಾರ್ಕೆಟ್ ಏನಿದೆಯೋ ಈ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಎಮರ್ಜಿಂಗ್ ಸ್ಟಾಕ್ ಮಾರ್ಕೆಟ್ ಇನ್ನೂ ಪೊಟೆನ್ಷಿಯಲ್ ಇದೆ, ಎಕನಾಮಿಕಲಿ ಬೆಳೀತಕ್ಕಂಥ ಪಾಸಿಬಿಲಿಟೀಸ್ಗಳಿದೆ. ಹಾಗಾಗಿ ಎವ್ರಿ ಇಯರ್ ನೋಡಿ 2021 ಆಲ್ ಟೈಮ್ ಹೈ ಹಿಟ್ ಆಯಿತು, 2022 ಆಲ್ ಟೈಮ್ ಹೈ ಹಿಟ್ ಆಗಿದೆ, 23, 24 ಎವ್ರಿ ಇಯರ್ ಮಾರ್ಕೆಟ್ ಮೇಲಿನ ಮೇಲೆ ಮೂವ್ ಆಗ್ತಾನೆ ಇದೆ. ವೆರಿ ರೇರ್ ಕೇಸ್ಗಳಲ್ಲಿ ಮಾತ್ರ 2011-12 ಇರ್ಬೋದು, 2016 ಆ ಒಂದು ಸಂದರ್ಭದಲ್ಲಿ ಮಾತ್ರ ಒಂದೊಂದು ವರ್ಷ ಮಾರ್ಕೆಟ್ ಅಲ್ಲೇ ಕೂತ್ಕೊಂಡಿತ್ತು. ಬಿಟ್ಟರೆ ಮೋಸ್ಟ್ ಆಫ್ ದ ಕೇಸಸ್ಗಳಲ್ಲಿ ಆಲ್ ಟೈಮ್ ಹಿಟ್ ಆಗ್ತಾನೆ ಇರುತ್ತೆ. ಸೊ ಮಾರ್ಕೆಟ್ ಓವರ್ ವ್ಯಾಲ್ಯೂಯೇಷನ್ಸ್ ಆಗಿದೆ, ನಾನು ಇವಾಗ ಇನ್ವೆಸ್ಟ್ ಮಾಡಲಾ ಬೇಡವಾ, ಇನ್ನೂ ಸ್ವಲ್ಪ ವೇಟ್ ಮಾಡಲಾ ಬೇಡವಾ, ಈ ರೀತಿಯಾಗಿ ನಾವು ಥಿಂಕ್ ಮಾಡ್ಕೊಂಡು ಕೂತ್ಕೊಳ್ತಕ್ಕಂಥದ್ದು ಅಷ್ಟೊಂದು ಸೂಕ್ತವಾದಂಥ ಆಯ್ಕೆ ಅಲ್ಲ. ಆ್ಯಂಡ್ ಇವನ್ ಇನ್ ದಿಸ್ ಕೇಸ್ ನೀವು ಆ ರೀತಿಯಾದಂಥ ಸಿಚುವೇಶನ್ ನೋಡಿ, ನೆವರ್ ಇಂಟ್ರಪ್ಟ್ ಕಂಪೌಂಡಿಂಗ್ ಅಂತ ಹೇಳ್ತಾರೆ. ಬಿಕಾಸ್ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಳ್ತೀನಿ ನಾನು, ಇಲ್ಲಪ್ಪ ಈ ಮಾರ್ಕೆಟ್ ಆಲ್ ಟೈಮ್ ಹೈಲಿದೆ, ನಾನು ಪ್ರಾಫಿಟ್ ಬುಕ್ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ಇನ್ವೆಸ್ಟ್ ಮಾಡ್ತೀನಿ, ಈ ರೀತಿಯಾದಂಥ ಥಾಟ್ ಪ್ರೊಸೆಸ್ ಇಟ್ಕೊಂಡಿದ್ರು ಕೂಡ ನೀವು ಇಲ್ಲಿ ಗಮನಿಸ್ಬೋದು. ಬೈ ಆ್ಯಂಡ್ ಹೋಲ್ಡ್ ಆ್ಯನುವಲೈಸ್ಡ್ ರಿಟರ್ನ್ 2000 to 2009 10 ವರ್ಷದ ಡೇಟಾ ಕೊಟ್ಟಿದ್ದಾರೆ. ರೀಸೆಂಟಾಗಿ ನೋಡ್ತೀವಿ ಅಂತಂದರೆ 2015 to 2024 ಡೇಟಾ 12.5% ಮಾರ್ಕೆಟ್ ರಿಟರ್ನ್ ಜನರೇಟ್ ಮಾಡಿದೆ. ಸಿಂಪಲ್ 2015 ನೀವು ಇನ್ವೆಸ್ಟ್ ಮಾಡಿದ್ರಿ, 2024 ವೇಟ್ ಮಾಡಿದ್ದೀರಾ, 12.5% ರಿಟರ್ನ್ ಆ್ಯಾವ್ರೇಜ್ ಆಗಿ ವರ್ಷದಿಂದ ವರ್ಷಕ್ಕೆ ಕಂಪೌಂಡ್ ಇಡುವುದಲ್ಲೇ ಬೆಳೆದಿದೆ ನಿಮ್ಮ ಹಣ. ಸಿಮಿಲರ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡು ನೀವು 20% ಬಂದಾಗ ನೀವು ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದು, ವೇಟ್ ಮಾಡೋದು, ಈ ರೀತಿಯಾಗೆಲ್ಲ ಮಾಡಿದ್ರೆ ಬರೀ 2.1% 10%ನಷ್ಟು ಕಂಪೌಂಡೆಡ್ ಗ್ರೋತ್ ನಿಮಗೆ ಕಡಿಮೆ ಆಗಿದೆ. ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ಲಿ 30% ಪ್ರಾಫಿಟ್ ಬಂದಾಗ ನೀವು ಎಕ್ಸಿಟ್ ಆಗ್ತೀರಾ, 2%ನಷ್ಟು ಮಾತ್ರ ರಿಟರ್ನ್ ಬಂದಿರತಕ್ಕಂಥದ್ದು. 50% ಗೇನ್ಸಲ್ಲಿ 1.5%ನಷ್ಟು ಪ್ರಾಫಿಟ್ ಬುಕ್ಕಿಂಗ್ ಆಲ್ ಟೈಮ್ ಹೈ ಹೋದಾಗೆಲ್ಲ ನಾನು ಪ್ರಾಫಿಟ್ ಬುಕ್ ಮಾಡ್ಕೋತೀನಪ್ಪ ಅಂತಕ್ಕಂಥವ್ರಿಗೆ 2.4% ಮಾತ್ರ ರಿಟರ್ನ್ ಬಂದಿರತಕ್ಕಂಥದ್ದು. ಮೋರಲ್ ಆಫ್ ದ ಸ್ಟೋರಿ, ಹೋಲ್ಡ್ ಬೈ ಆ್ಯಂಡ್ ಹೋಲ್ಡ್ ಸ್ಟ್ರಾಟಜಿ ಏನಿದೆಯೋ ಅದೇ ಇಲ್ಲಿ ವರ್ಕ್ ಆಗ್ತಾ ಇರತಕ್ಕಂಥದ್ದು. ಇನ್ನು ಮಿಕ್ಕಿರ್ತಕ್ಕಂಥ ಎಲ್ಲ ಮೆಥಡ್ಸ್ಗಳು ಕೂಡ ಅಷ್ಟೊಂದು ಎಫೆಕ್ಟಿವ್ ಆಗಿಲ್ಲ. ಅಥವಾ ಬೈ ಲಕ್ ಕೆಲವೊಂದು ಸಿಚುವೇಷನ್ಸ್ಗಳಲ್ಲಿ ಆಗ್ಬೋದು, ಬಟ್ ಲಕ್ಕನ್ನು ನಂಬ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ನಾವು ಸ್ಟ್ಯಾಟಿಸ್ಟಿಕಲಿ ನಾವು ನೋಡ್ತೀವಿ ಅಂತಂದರೆ, ಡೇಟಾ ಬೇಸಿಸಲ್ಲಿ ನೋಡ್ತೀವಿ ಅಂತಂದರೆ, ಬೈ ಆ್ಯಂಡ್ ಹೋಲ್ಡ್ ಸ್ಟ್ರಾಟಜಿ ಲಾಂಗ್ ಟರ್ಮಲ್ಲಿ ನೀವು ಟೈಮ್ ಕೊಟ್ಟಷ್ಟು ಎಫೆಕ್ಟಿವ್ ಆಗಿ ರಿಟರ್ನ್ ಜನರೇಟ್ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ ಹೊಂದಿದೆ ಅನ್ನೋದನ್ನು ಈ ಡೇಟಾ ನಮಗೆ ತೋರಿಸ್ಕೊಡ್ತಾ ಇದೆ. ಸೊ ಇಲ್ಲಿವರೆಗೂ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಬಗ್ಗೆ ನಾವು ಮಾತಾಡಿದ್ವಿ. ಬಟ್ ಇವಾಗ ಗೋಲ್ಡ್ ಬಗ್ಗೆ ಮಾತಾಡೋಣ. ಬಿಕಾಸ್ ಗೋಲ್ಡಿನಲ್ಲೂ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಬಹಳ ಸೂಕ್ತವಾದಂಥ ಆಯ್ಕೆ ಆಗುತ್ತೆ. ಅಟ್ಲೀಸ್ಟ್ ಒಂದು 10-20% ಆದರೂ ಗೋಲ್ಡನ್ನು ನಾವು ಇಟ್ಕೊಂಡಿರಬೇಕು. ಬಿಕಾಸ್ ಗೋಲ್ಡ್ ನಮ್ಮ ಮಾರ್ಕೆಟ್ ಏನಿದೆಯೋ ಸ್ಟಾಕ್ ಮಾರ್ಕೆಟ್ಗೆ ಇನ್ವರ್ಸ್ ಆಗಿ ವರ್ಕ್ ಆಗುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಗೋಲ್ಡ್ ಲಾಸ್ಟ್ ಹಿಸ್ಟಾರಿಕಲಿ ನೋಡ್ತೀವಿ ಅಂತಂದರೆ 30 ವರ್ಷ 40 ವರ್ಷದ ಡೇಟಾ ನೋಡ್ತೀವಿ ಅಂತಂದ್ರೂ ಕೂಡ ಇನ್ಫ್ಲೇಷನ್ ಹಣದುಬ್ಬರವನ್ನು ಮೀರಿ ರಿಟರ್ನ್ ಕೊಟ್ಟಿದೆ, 1-2% ಎಕ್ಸ್ಟ್ರಾ ರಿಟರ್ನ್ ಕೊಟ್ಟಿದೆ. ಸೇಫ್ಟಿ ಜಾಸ್ತಿ ಇರುತ್ತೆ, ನಮ್ಮ ಅಕೌಂಟಿಗೆ ಒಂದು ಅಡಿಷನಲ್ ಕುಷನಿಂಗ್, ಅಡಿಷನಲ್ ಸೇಫ್ಟಿನ ಈ ಒಂದು ಇನ್ವೆಸ್ಟ್ಮೆಂಟ್ ತಂದು ಕೊಡುತ್ತೆ. ಸೊ ಹಾಗಾಗಿ ಇದು ಯಾವ ರೀತಿ ಬಿಹೇವ್ ಆಗಿದೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಗೋಲ್ಡ್ ಸೇಫೆಸ್ಟ್ ಇನ್ಸ್ಟ್ರೂಮೆಂಟ್, ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಇನ್ವೆಸ್ಟ್ಮೆಂಟ್ಗೆ. ಬಟ್ ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ, ಪೀರಿಯಡ್ ಏನಿದೆಯೋ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಹಿಂಗೆ ಮಾರ್ಕೆಟ್ ಮೇಲೋಯ್ತು, ಕರೆಕ್ಟಾ, ಇಲ್ಲೇ ಉಳ್ಕೊಂಬಿಡೋದು, ಒಂದು 7 ವರ್ಷ 5 ವರ್ಷ ಅಲ್ಲೇ ಉಳ್ಕೊಂಬಿಡುತ್ತೆ, ಏನೂ ಆಗಲ್ಲ, ಏನು ವೇರಿಯೇಷನ್ಸ್ ಆಗಲ್ಲ, ಮತ್ತು ಆಮೇಲೆ ಮತ್ತೆ ಮೇಲೆ ಹೋಗುತ್ತೆ, ಮತ್ತೆ ಇಲ್ಲಿ ವೇಟ್ ಮಾಡುತ್ತೆ. ಈ ಒಂದು ವೇಟಿಂಗ್ ಪೀರಿಯಡ್ ಏನಿದೆಯೋ ಇದ್ರದ್ದು, ಈ ಪೀರಿಯಡ್ ಜಾಸ್ತಿ ಇದೆ. ದಿಸ್ ಈಸ್ ದ ಪ್ರಾಬ್ಲಮ್ ವಿತ್ ಗೋಲ್ಡ್. ನೀವು ನೋಡ್ತೀರಾ ಅಂತಂದರೆ ಲಾಸ್ಟ್ 10 ವರ್ಷದಲ್ಲಿ 11.3% ಆಲ್ಮೋಸ್ಟ್ ಸ್ಟಾಕ್ ಮಾರ್ಕೆಟ್ನಷ್ಟೇ ಪರ್ಫಾರ್ಮೆನ್ಸ್ ಈ ಒಂದು ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟು ಕೂಡ ಕಂಡಿದೆ. 20 ವರ್ಷದಲ್ಲಿ 13.1%, 30 ವರ್ಷದಲ್ಲಿ 10%, 40 ವರ್ಷದಲ್ಲಿ 10.7%. ಸೊ ಸ್ಟಾಕ್ ಮಾರ್ಕೆಟ್ ಅರೌಂಡ್ 12-14% ರಿಟರ್ನ್ ಕಾಣುತ್ತೆ ಕಂಪೌಂಡೆಡ್ ವೇದಲ್ಲಿ. ಗೋಲ್ಡ್ ಬಂದು ಅರೌಂಡ್ 10% ಕಂಪೌಂಡೆಡ್ ಗ್ರೋತನ್ನು ಕಂಡಿರುತ್ತೆ ಅಂತ ಇಲ್ಲಿ ಹೇಳ್ಬೋದು. ಬಟ್ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಇಲ್ಲಿ ನೋಡಿ, ಈ ಒಂದು ಪೀರಿಯಡ್ ಇರ್ಬೋದು, ಈ ಒಂದು ಪೀರಿಯಡ್ ಇರ್ಬೋದು, ಆಲ್ಮೋಸ್ಟ್ 7-8 ವರ್ಷ ಈ ರೀತಿಯಾಗಿ 4-5 ವರ್ಷ ಏನಿದೆಯೋ ವೇಟಿಂಗ್ ಪೀರಿಯಡ್ ಇರುತ್ತೆ ಇದರಲ್ಲಿ. ಅದಾದಮೇಲೆ ಮಾರ್ಕೆಟ್ ಮೇಲೆ ಹೋಗುತ್ತೆ. ಸಪೋಸ್ ನೀವು ಇಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ 5 ವರ್ಷ 6 ವರ್ಷ, ಇದು ಒಂದರಲ್ಲೇ ಇನ್ವೆಸ್ಟ್ ಮಾಡಿದರೆ ವೇಟ್ ಮಾಡ್ಕೊಂಡು ಕುತ್ಕೋಬೇಕು. ತೀರಾ ಹೆವಿ ಫಾಲ್ಗಳು ಅಂತ ಆಗಲ್ಲ, ಮಾರ್ಕೆಟ್ಗೆ ಕಂಪೇರ್ ಮಾಡಿದ್ರೆ ಇದರಲ್ಲೂ ಕೂಡ ಫಾಲ್ ಆಗುತ್ತೆ ಗೋಲ್ಡಲ್ಲಿ, ಬಟ್ ತೀರಾ ಹೆವಿ ಫಾಲ್ ಆಗಲ್ಲ. ಕಂಪೇರಿಂಗ್ ಟು ನಿಫ್ಟಿ ಇದರಲ್ಲಿ ರಿಕವರಿ ಪೀರಿಯಡ್ ಅಂತ ಹೇಳ್ತೀವಿ ನಾವು. ಸೊ ಎಷ್ಟು ಬೇಗ ಈ ಒಂದು ಫಾಲಿಂದ ವಾಪಸ್ ಬರುತ್ತೆ ಮಾರ್ಕೆಟ್ ಅಂತ ನೋಡ್ತೀವಿ ಅಂತಂದರೆ ಸ್ವಲ್ಪ ಜಾಸ್ತಿ ಇದೆ. ಅದೇ ಇದರ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಆ್ಯಂಡ್ ಸಿಮಿಲರ್ ಟು ಮಾರ್ಕೆಟ್, ಗೋಲ್ಡ್ ವಿಟ್ನೆಸ್ 10-15% ಟೆಂಪ್ರರಿ ಡಿಕ್ಲೈನ್ಸ್ ಆಲ್ಮೋಸ್ಟ್ ಎವ್ರಿ ಇಯರ್. ಇದರಲ್ಲೂ ಕೂಡ 10-15% ಕುಸಿತಗಳು ಆಗೇ ಆಗುತ್ತೆ. ಸೊ ಟೈಮಿಂಗ್ ಮಾಡಲ್ಲ, ನಾವು ಹೋಲ್ಡ್ ಮಾಡ್ತೀವಿ ಅಂತಂದರೆ ಇದರಲ್ಲೂ ಕೂಡ ವರ್ಕೌಟ್ ಆಗಿದೆ. ಕಂಪೇರಿಂಗ್ ಟು ನಿಫ್ಟಿ, ಕಂಪೇರಿಂಗ್ ಟು ಇಕ್ವಿಟಿ ಮಾರ್ಕೆಟ್ ನಾವು ನೋಡ್ತೀವಿ ಅಂತಂದರೆ ಈ ಒಂದು ಫಾಲ್ಗಳೇನಿದೆಯೋ ಡಿಸೆಂಟ್ ಎನಫ್ ಅಂತ ಹೇಳ್ಬೋದು. ಅಂದರೆ ಅಷ್ಟು ಆಗಲ್ಲ, ಅಷ್ಟು ವೊಲಟಿಲಿಟಿ ಇರಲ್ಲ, ಬಟ್ ಸ್ಟಿಲ್ ಒಂದು 10-15% ಟೆಂಪ್ರರಿ ಡಿಕ್ಲೈನ್, ಟೆಂಪ್ರರಿ ಫಾಲ್ ಏನಿದೆಯೋ ಗೋಲ್ಡಲ್ಲೂ ಕೂಡ ಸಾಮಾನ್ಯ. ಆ್ಯಂಡ್ ಲಾಸ್ಟ್ 45 ವರ್ಷದಲ್ಲಿ 36 ವರ್ಷಗಳು, 36 ವರ್ಷಗಳು ಬರೀ 9 ವರ್ಷ ಮಾತ್ರ ನೆಗೆಟಿವ್ ರಿಟರ್ನ್ ಕೊಟ್ಟಿದೆ. ಇನ್ನು ಮಿಕ್ಕಿರ್ತಕ್ಕಂಥ 36 ವರ್ಷಗಳಲ್ಲಿ ಪಾಸಿಟಿವ್ ರಿಟರ್ನ್ ಕೊಟ್ಟಿರುತ್ತೆ. ವೆರಿ ರೀಸೆಂಟಾಗಿ ನೋಡ್ತೀವಿ ಅಂತಂದರೆ ಇನ್ನು ಗಮನಿಸ್ಬೋದು 2024 30% ರಿಟರ್ನ್ನ ಗೋಲ್ಡ್ ತಂದು ಕೊಟ್ಟಿದೆ. ಐ ಆಮ್ ರಿಯಲಿ ಹ್ಯಾಪಿ. ಬಿಕಾಸ್ ಇದನ್ನು ಸುಮಾರು ದಿನಗಳಿಂದ ನಾವು ಮಾತಾಡ್ತಾ ಇದ್ದೀವಿ.
ಬರೀ 7% ಡೌನ್ ಫಾಲಿಂದ 30% ರಿಟರ್ನ್ನ ವೆರಿ ರೀಸೆಂಟ್ಲಿ ಗೋಲ್ಡ್ ತಂದು ಕೊಟ್ಟಿರುತ್ತೆ. ಸೊ ಬರೀ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಇವತ್ತಿನ ಮಟ್ಟಿಗೆ ಲಾಸನ್ನು ಅನುಭವಿಸ್ತಾ ಇದ್ದಾರೆ, ಬಟ್ ಗೋಲ್ಡನ್ನು ಇನ್ಕ್ಲೂಡ್ ಮಾಡ್ಕೊಂಡಿರ್ತಕ್ಕಂಥವ್ರಿಗೆ ಲಾಭ ಬಂದಿರುತ್ತೆ, ರೈಟ್. ಬಟ್ 2021 ನೀವು ಗಮನಿಸ್ಬೋದು 3% ನೆಗೆಟಿವ್ ರಿಟರ್ನ್ ಕೊಟ್ಟಿರುತ್ತೆ. ತೀರಾ ವೇರಿಯೇಷನ್ಸ್ಗಳಾಗಲ್ಲ, ಬಟ್ ಸ್ಟಿಲ್ 3% ಈ ರೀತಿಯಾದಂತಹ ಒಂದು ಕ್ರ್ಯಾಶನ್ನು ಕಂಡಿದೆ. 2020 28%. ಯಾವಾಗೆಲ್ಲ ಮಾರ್ಕೆಟಲ್ಲಿ ಕ್ರೈಸಿಸ್ ಬರುತ್ತೆ, ಎಕನಾಮಿಕಲ್ ಕ್ರೈಸಿಸ್ ಇರ್ಬೋದು, ಮಾರ್ಕೆಟ್ ಕ್ರೈಸಿಸ್ಗಳಿರ್ಬೋದು, ಇದೆಲ್ಲ ಆದಾಗ ಯೂಶ್ವಲಿ ಮಾರ್ಕೆಟ್ ಬೆಟರ್ ಪರ್ಫಾರ್ಮ್ ಆಗುತ್ತೆ ಅಥವಾ ಗೋಲ್ಡ್ ಚೆನ್ನಾಗಿ ಪರ್ಫಾರ್ಮ್ ಆಗುತ್ತೆ. ಈಗ ನೋಡಿ 2024 30%, 28% 2020 ಟೈಮಲ್ಲಿ, 2008 ಟೈಮಲ್ಲಿ 29%. ಯಾವಾಗೆಲ್ಲ ಅನ್ಸರ್ಟನಿಟೀಸ್ಗಳು ಕ್ರಿಯೇಟ್ ಆಗುತ್ತೋ ಆ ಸಂದರ್ಭದಲ್ಲಿ ಸಿಂಪಲ್ ಕಣ್ಣು ಮುಚ್ಕೊಂಡು ಗೋಲ್ಡ್ ಕಡೆಗೆ ನಿಮ್ಮ ಅಮೌಂಟನ್ನು ಪಾಸ್ ಮಾಡಿದರೆ ನೀವು ಬೆಟರ್ ರಿಟರ್ನ್ನ, ಇನ್ಫ್ಯಾಕ್ಟ್ ಸ್ಟಾಕ್ ಮಾರ್ಕೆಟ್ಗಿಂತ ಬೆಟರ್ ರಿಟರ್ನ್ನ ಜನರೇಟ್ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಗೋಲ್ಡಲ್ಲಿರುತ್ತೆ. ಬೆಟರ್ ಗೋಲ್ಡನ್ನು ಸಮ್ ಪೋರ್ಷನನ್ನು ನಿಮ್ಮ ಇನ್ವೆಸ್ಟ್ಮೆಂಟಲ್ಲಿ ಇಟ್ಕೊಳ್ತಕ್ಕಂಥದ್ದು ಸೂಕ್ತ. ಲಾಸ್ಟಲ್ಲಿ ನಾನು ಕನ್ಕ್ಲೂಷನ್ ಕೊಡ್ತೀನಿ, ಬಟ್ ಒಂದಕ್ಕೊಂದು ಲಿಂಕ್ ಇರುತ್ತೆ, ಕರೆಕ್ಟಾಗಿ ಗಮನ ಕೊಡ್ತಾ ಹೋಗಿ. ನೆಕ್ಸ್ಟ್ ಅಸೆಟ್ ಅಲೋಕೇಶನ್ ಬಗ್ಗೆ ಇವರು ಒಂದು ಡೇಟಾ ಕೊಟ್ಟಿರ್ತಾರೆ, ವೆರಿ ವೆರಿ ಇಂಪಾರ್ಟೆಂಟ್. ಬೇಸಿಕಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಒಂದೇ ಕಡೆಗೆ ಇನ್ವೆಸ್ಟ್ ಮಾಡಲ್ಲ, ಮಲ್ಟಿಪಲ್ ಅಸೆಟ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಲೈಕ್ ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಗೋಲ್ಡ್ ಇರ್ಬೋದು, ಹಾಗೆ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡೋರಿಗೆ REITsಗಳಂತ ಬಂದಿದೆ ಇವತ್ತಿನ ಮಟ್ಟಿಗೆ. ಡಿಜಿಟಲ್ ಲೆವೆಲಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಡಿಜಿಟಲ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತೀವಿ, ಅಥವಾ ಈ ಫಾರ್ ಎಕ್ಸಾಂಪಲ್ US ಇಕ್ವಿಟಿಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಎಷ್ಟೋ ಜನಗಳು ಇರ್ತಾರೆ. ಸೊ ಯಾವುದು ಯಾವ ರೀತಿಯಾಗಿ ಪರ್ಫಾರ್ಮ್ ಆಗಿದೆ ಸಿಂಪಲ್ ಆಗಿ ಇವರೊಂದು ಅನಾಲಿಸಿಸ್ ಮಾಡಿದ್ದಾರೆ ಇಲ್ಲಿ. ಸೇ ಫಾರ್ ಎಕ್ಸಾಂಪಲ್ ಇಕ್ವಿಟಿ ಸ್ಟಾಕ್ ಮಾರ್ಕೆಟಲ್ಲಿ 70%, ಡೆಟ್ಟಲ್ಲಿ 30%. 100 ರೂಪಾಯಲ್ಲಿ 70 ರೂಪಾಯಿ ಇಕ್ವಿಟಿಗೆ ಹಾಕ್ದಿರಾ, 30 ರೂಪಾಯಿ ಡೆಟ್ ಅಂತಂದರೆ ಸೇಫೆಸ್ಟ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ FD ಅಂತ ಅಂದ್ಕೊಳ್ಳಿ, ಅದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಯಾವ ರೀತಿಯಾದಂಥ ರಿಟರ್ನ್ ಜನರೇಟ್ ಮಾಡಿರುತ್ತೆ. ಫಸ್ಟ್ ಆಫ್ ಆಲ್ ಒಂದೇ ಕಡೆಗೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ಟಾಕ್ ಮಾರ್ಕೆಟ್ ಅಟ್ಲೀಸ್ಟ್ ಗೋಲ್ಡನ್ನು ನೀವು ಒಂದು ಕಡೆಗೆ ಇನ್ವೆಸ್ಟ್ ಮಾಡಿದ್ರೆ ಸೇಫ್ಟಿ ಜಾಸ್ತಿ ಇರುತ್ತೆ, ಲಾಂಗರ್ ಡ್ಯೂರೇಷನಲ್ಲಿ ಒಂದಕ್ಕೊಂದಕ್ಕೆ ಸಪೋರ್ಟ್ ಮಾಡಿಕೊಂಡು ಪ್ಯಾರಲಲಿ ಗ್ರೋತ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ಗಳಿದೆ. ಅದಕ್ಕೆ ನಾನು ಡೇಟಾ ಸೆಟ್ ಆಲ್ರೆಡಿ ತೋರಿಸಿದ್ದೀನಿ. ಆ್ಯಂಡ್ ಇದರ ಪ್ರಕಾರ ಡೆಟ್ಟನ್ನು ಲೆಕ್ಕದ ಪ್ರಕಾರ ನೋಡ್ತೀವಿ ಅಂತಂದರೆ ಲಾಸ್ಟ್ 10 ವರ್ಷದಲ್ಲಿ 11% ಕಂಪೌಂಡೆಡ್ ಗ್ರೋತನ್ನು ಕಂಡಿರುತ್ತೆ, ವಿಚ್ ಈಸ್ ವೆರಿ ಡೀಸೆಂಟ್. 15 ವರ್ಷದ ಪ್ರಕಾರ 11%, 20 ವರ್ಷದ ಪ್ರಕಾರ 13% ರಿಟರ್ನ್. ಮ್ಯಾಕ್ಸಿಮಮ್ ಡ್ರಾಡೌನ್ ಎಷ್ಟು 40%. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ 40%, 10 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 4 ಲಕ್ಷ ಲಾಸ್ ಹೋಗಿತ್ತು ನಿಮಗೆ ಅನ್ನೋದನ್ನು ಇದು ಇಂಡಿಕೇಟ್ ಮಾಡುತ್ತೆ. ಆ್ಯಂಡ್ ಅದು ರಿಯಲೈಸ್ಡ್ P&L ಅಲ್ಲ ಸರ್. ತುಂಬ ಜನಕ್ಕೆ ನಾನು ಇದನ್ನು ಯಾವ ರೀತಿ ಕನ್ವೆ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ಬೇಸಿಕಲಿ ಸುಮಾರು ಜನ ನನಗೆ ಲಾಸ್ ಆಗೋಯ್ತು. ಲಾಸ್ ಆಗೋದು ಯಾವಾಗ? ಲಾಸಿಂದ ನೀವು ಹೊರಗಡೆಗೆ ಬಂದರೆ. ನೀವು ಹೋಲ್ಡ್ ಮಾಡ್ತಾ ಇರೋದು ಯಾವುದೋ ಒಂದು ಚೀಪ್ ಅಸೆಟ್ ಅಲ್ಲ. ಸೊ ಯು ಆರ್ ಹೋಲ್ಡಿಂಗ್ ಟಾಪ್ 50 ಕಂಪ್ನೀಸ್ಗಳನ್ನೆಲ್ಲ ಹೋಲ್ಡ್ ಮಾಡ್ತಿರ್ತೀರಾ ಅಂತಂದರೆ ಇಂಡಿಯನ್ ಟಾಪ್ ಮಾರ್ಕೆಟನ್ನು ನೀವು ಹೋಲ್ಡ್ ಮಾಡ್ತಿದ್ದೀರಾ ಅಂತ ಅರ್ಥ. ಅದು ಅಸೆಟ್ ಅಂತ ಹೇಳ್ತೀವಿ. ನೀವು ಅದರಿಂದ ಹೊರಗಡೆಗೆ ಬರೋವರೆಗೂ, ಈಗ ನೀವು ಜಾಗ ತೊಗೊಂಡಿದ್ದೀರಪ್ಪ, ಜಾಗ ನೀವು ಸೆಲ್ ಮಾಡೋವರೆಗೂ ಜಾಗ ನಿಮ್ಮದೇ ತಾನೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಹೋಲ್ಡ್ ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ವ್ಯಾಲ್ಯೂ ಇದೆ ಸರ್. ರಿಲಯನ್ಸ್ ಇರ್ಬೋದು, ಟಾಟಾ ಇರ್ಬೋದು, ಇವೆಲ್ಲ ದೊಡ್ಡ ದೊಡ್ಡ ಕಂಪನೀಸ್ಗಳು, ವ್ಯಾಲ್ಯೂ ಇರುತ್ತೆ. ಲಾಂಗರ್ ಡ್ಯೂರೇಷನ್ ಕಂಪನೀಸ್ಗಳು ಪರ್ಫಾರ್ಮ್ ಆದರೆ ನಿಮ್ಮ ಶೇರಿನ ಬೆಲೆ ಬೆಳಿಲೇಬೇಕು ಲಾಂಗರ್ ಡ್ಯೂರೇಷನಲ್ಲಿ. ದಟ್ ಈಸ್ ಅ ಬೇಸಿಕ್ ಐಡಿಯಾ. ನೀವು ಎಕ್ಸಿಟ್ ಆಗೋವರೆಗೂ, ಪೋರ್ಟ್ಫೋಲಿಯೋದಿಂದ ಎಕ್ಸಿಟ್ ಆಗೋವರೆಗೂ ಅದು ಲಾಸ್ ಅಂತ ಕನ್ಸಿಡರ್ ಆಗಲ್ಲ. ಅನ್ರಿಯಲೈಸ್ಡ್ P&L ಅಂತ ಹೇಳ್ತಾರೆ. ನೀವು ಯಾವಾಗ ಅದನ್ನು ಎಕ್ಸಿಟ್ ಆಗ್ತೀರಾ ಆವಾಗ ಮಾತ್ರ ಲಾಸ್ ಆಗುತ್ತೆ, ಕರೆಕ್ಟಾ? ಸೊ ಹಾಗಾಗಿ ಈ 40% ಲಾಸ್ ಆ್ಯಕ್ಚುವಲ್ ಲಾಸ್ ಅಂತ ಅಲ್ಲ, ಇದು 40%ವರೆಗೂ ಹೋಗಿದೆ ಅಂತ ಅರ್ಥ. 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 40 ರೂಪಾಯಿ ಕಡಿಮೆ ಆಗಿರುತ್ತೆ, ಅದರಲ್ಲಿ ಮತ್ತೆ ವಾಪಸ್ ರೀಬೌಂಡ್ ಆಗಿರುತ್ತೆ. ಸೊ ಅದರ ಪ್ರಕಾರ ಟೋಟಲ್ 13% ಗ್ರೋತ್ ಆಗಿರುತ್ತೆ. ಇಲ್ಲಪ್ಪ ನಾನು ರಿಸ್ಕೇ ತೊಗೊಳಕ್ಕೆ ರೆಡಿ ಇಲ್ಲ, 50% ಸ್ಟಾಕ್ ಮಾರ್ಕೆಟ್, 50% ಡೆಟ್ ಅಥವಾ ಸೇಫೆಸ್ಟ್ FDಲಿ ಇನ್ವೆಸ್ಟ್ ಮಾಡ್ತೀನಿ ಅಂತಂದರೆ 27% ಅದರಲ್ಲೂ ಕೂಡ ಡ್ರಾಡೌನ್ ಹೋಗಿದೆ, ಅಂದರೆ ಮಾರ್ಕೆಟ್ ಬಿದ್ದಿದೆ ಅಥವಾ ನಿಮ್ಮ ಅಮೌಂಟ್ ಕಡಿಮೆ ಆಗಿರುತ್ತೆ. ಬಟ್ ಸ್ಟಿಲ್ 12% ಕಂಪೌಂಡೆಡ್ ಗ್ರೋತನ್ನು ನೀವು ಪಡೆದಿರ್ತೀರ. ಸಿಮಿಲರ್ಲಿ ಇಕ್ವಿಟಿ 30%, ಡೆಟ್ 70%. ಡೆಟ್ ಜಾಸ್ತಿ ಇಟ್ಕೊಂಡಿದ್ದೀರಾ ಅಂತಂದರೆ ತುಂಬ ಸೇಫ್ಟಿ ಇರುತ್ತೆ. ಇವನ್ ಆ ಕೇಸಲ್ಲೂ ಕೂಡ 14% ಡ್ರಾಡೌನು, 10% ಕಂಪೌಂಡೆಡ್ ಗ್ರೋತನ್ನು ಲಾಸ್ಟ್ 20 ವರ್ಷ, 15 ವರ್ಷದಲ್ಲಿ 9%, ಅಪ್ರಾಕ್ಸಿಮೇಟ್ಲಿ 8ರಿಂದ 9% ಅಂದ್ಕೊಳ್ಳಿ. ಈಸಿಲಿ FD ರಿಟರ್ನ್ ಬೀಟ್ ಮಾಡಿದ್ದೀರಾ. ಬಟ್ ಮೋರ್ ದ್ಯಾನ್ ದ್ಯಾಟ್ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ, ಜಾಸ್ತಿ ಪೋರ್ಷನ್ ಇಕ್ವಿಟಿಗೆ ಇರ್ತಕ್ಕಂಥದ್ದು ಸೂಕ್ತ. ಜಾಸ್ತಿ ರಿಟರ್ನ್ ಜನರೇಟ್ ಮಾಡಬೇಕು, ಕಡಿಮೆ ಸಮಯದಲ್ಲಿ ಜಾಸ್ತಿ ಅಮೌಂಟನ್ನು ಜನರೇಟ್ ಮಾಡಬೇಕು ಅಂತಂದರೆ ಆಬ್ವಿಯಸ್ಲಿ ಇಕ್ವಿಟಿ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ಗೋಲ್ಡಿನ ಡೇಟಾವನ್ನು ಒಂದ್ಸತಿ ಗಮನಿಸ್ಬೋದು. ಗೋಲ್ಡು ಕೂಡ ಆಲ್ಮೋಸ್ಟ್ 11%, 10%, 13% ಕಂಪೌಂಡೆಡ್ ವೇದಲ್ಲಿ ಗ್ರೋತ್ ಆಗಿರುತ್ತೆ. ಮ್ಯಾಕ್ಸಿಮಮ್ ಲಾಸ್ ಬಂದು 29% ಆಗಿರುತ್ತೆ. ಗೋಲ್ಡಲ್ಲಿ ನೀವು ಇನ್ವೆಸ್ಟ್ ಮಾಡಿದಿರಾ ಅಂತಂದರೆ 29% ಲಾಸ್ಗೆ ಹೋಗಿ ರಿಕವರ್ ಆಗಿರುತ್ತೆ. ಆ ರೀತಿಯಾದಂಥ ಸಿಚುವೇಶನ್ ಇಲ್ಲಿ ಇರ್ತಕ್ಕಂಥದ್ದು. 1 ಇಯರ್ ರಿಟರ್ನ್ ನಾವು ನೋಡ್ತೀವಿ ಅಂತಂದರೆ -21%ವರೆಗೂ ಹೋಗಿದೆ. ಮ್ಯಾಕ್ಸಿಮಮ್ ರಿಟರ್ನು 79% ರಿಟರ್ನು ಕೂಡ ಗೋಲ್ಡ್ ಕೊಟ್ಟಿದೆ ಯಾವುದೋ ಒಂದು ಪರ್ಟಿಕ್ಯುಲರ್ ಇಯರ್ಸಲ್ಲಿ, ಲಾಸ್ಟ್ ಹಿಸ್ಟಾರಿಕಲಿ ನಾವು ನೋಡ್ತೀವಿ ಅಂತಂದರೆ. ವೆರಿನ್ ಸ್ಟಾಕ್ ಮಾರ್ಕೆಟ್ ನೋಡಿ, ಸ್ಟಾಕ್ ಮಾರ್ಕೆಟ್ ಕಂಪೇರಿಟಿವ್ಲಿ ನಾವು ನೋಡ್ತೀವಿ ಅಂತಂದರೆ ಇಂಡಿಯನ್ ಇಕ್ವಿಟಿ 110% ಗ್ರೋತ್ ಒಂದೇ ವರ್ಷದಲ್ಲಿ ಕಂಡಿದೆ. ಯಾವ ಇಯರ್ ಅಂತ ಗೊತ್ತಿಲ್ಲ, ಇಲ್ಲ ಅದನ್ನು ಮೆನ್ಷನ್ ಮಾಡಿಲ್ಲ. ಬಟ್ ಯಾವುದೋ ಒಂದು ಪರ್ಟಿಕ್ಯುಲರ್ ಇಯರ್ಲಿ ಲಾಸ್ಟ್ 30-35 ವರ್ಷಗಳಲ್ಲಿ 110% ಒಂದೇ ವರ್ಷದಲ್ಲೇ ಗ್ರೋತ್ ಆಗಿದೆ. ವೆಲ್, ನಾವು ಕಮ್ಸ್ ದ ಇಂಪಾರ್ಟೆಂಟ್ ಪಾಯಿಂಟ್, ಕರೆಕ್ಟಾಗಿ ಗಮನ ಕೊಡಿ. ಬಿಕಾಸ್ ಈಗಿರೋ ಮಾರ್ಕೆಟ್ ಸಿಚುವೇಶನ್ಸ್ಗಳು
ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಮಾರ್ಕೆಟ್ ಸೈಕಲ್ ಅಂತ ಹೇಳ್ತಾರೆ ಸರ್. ಯಾವಾಗ ಮಾರ್ಕೆಟ್ ಒಂದು ಪರ್ಟಿಕ್ಯುಲರ್ ಲೆವೆಲಲ್ಲಿ ಮೂವ್ ಆಗ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಹಿಂಗೆ ಹೋಗ್ತಾ ಇರುತ್ತೆ, ಮತ್ತೆ ಆಮೇಲೆ ಸೈಡ್ ವೇಸ್ ಉಳ್ಕೊಳ್ಳುತ್ತೆ, ಮತ್ತೆ ಆಮೇಲೆ ಮೇಲೆ ಹೋಗುತ್ತೆ, ಆಮೇಲೆ ಒಂದ್ಸತಿ ಬೀಳುತ್ತೆ, ಹಿಂಗೆ ಮತ್ತೆ ಉಳ್ಕೊಳ್ಳುತ್ತೆ, ಮೇಲೆ ಹೋಗುತ್ತೆ. ಇದನ್ನು ಮಾರ್ಕೆಟ್ ಸೈಕಲ್ಸ್ ಅಂತ ಹೇಳ್ತಾರೆ. ಮಾರ್ಕೆಟ್ ಮೇಲೆ ಹೋಗ್ತಕ್ಕಂಥದ್ದನ್ನು ಬುಲ್ಲಿಶ್ ಮಾರ್ಕೆಟ್ ಅಂತ ಹೇಳ್ತಾರೆ. ಅಲ್ಲೇ ಉಳ್ಕೊಳ್ತು ಅಂತಂದರೆ ಸೈಡ್ ವೇಸ್ ಅಂತ ಕರೀತಾರೆ. ಅಥವಾ ಮಾರ್ಕೆಟಿಂಗ್ ಬೀಳ್ತಾ ಇದೆ, ಈಗಿರ್ತಕ್ಕಂಥ ಮಾರ್ಕೆಟನ್ನು ಬಿಯರಿಶ್ ಮಾರ್ಕೆಟ್ ಅಂತ ಹೇಳ್ತಾರೆ. ಸೊ ಈ ರಿಲೇಷನ್ನ ತುಂಬ ಬ್ಯೂಟಿಫುಲ್ಲಾಗಿ ಅನಲೈಸ್ ಮಾಡಿರ್ತಾರೆ ಅವರು. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ಬೇಸಿಕಲಿ ಇವ್ರು ಏನು ಮಾಡಿದ್ದಾರೆ, ಸೆನ್ಸೆಕ್ಸ್, ಲಾರ್ಜ್ ಕ್ಯಾಪ್ ಇಂಡೆಕ್ಸು, ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪ್, ಇದರ ಮೂರರ ಪರ್ಫಾರ್ಮೆನ್ಸನ್ನು ನೋಡಿದ್ದಾರೆ. ಆ್ಯಂಡ್ ಇಂಟ್ರೆಸ್ಟಿಂಗ್ಲಿ ದೆರ್ ಇಸ್ ಅ ಪ್ಯಾಟರ್ನ್. ಏನಪ್ಪ ಅಂತ ಅಂದರೆ ಇಲ್ಲಿ ಗಮನಿಸ್ಬೋದು 2008 ರೈಟ್, 2008 ಜಸ್ಟ್ 1 ಇಯರ್ ಬಿಫೋರ್ ಇದರ ಮೂರರಲ್ಲಿ ಡಿಫ್ರೆನ್ಸ್ ಏನಿದೆಯೋ ಜಾಸ್ತಿ ಆಗುತ್ತೆ. ಈ ಡಿಫ್ರೆನ್ಸ್ ಏನಿದೆಯೋ ಇದು ಜಾಸ್ತಿ ಆಗಿತ್ತು. ಆ್ಯಂಡ್ ಅದಾದಮೇಲೆ ಮಾರ್ಕೆಟ್ ಕ್ರ್ಯಾಶ್ ಆಯಿತು 2008ಅಲ್ಲಿ ಒಂದೇ ಕಡೆಗೇ ಕೂಡ್ಕೊಳ್ತು ನೋಡಿ. ಈ ಮೂರೂ ಕೂಡ ಬಂದು ಜಾಯಿಂಟ್ ಆಗುತ್ತೆ. ಅದಾದಮೇಲೆ ಮತ್ತೆ ಮಾರ್ಕೆಟ್ ಚೆನ್ನಾಗಿ ಮೂವ್ ಆಯಿತು. ಎಸ್ಪೆಷಲಿ ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪ್ಗಳು ಚೆನ್ನಾಗಿ ಪರ್ಫಾರ್ಮೆನ್ಸ್ ಆಯಿತು. ಸಿಮಿಲರ್ಲಿ ಈ ಒಂದು ಪರ್ಟಿಕ್ಯುಲರ್ ಪೀರಿಯಡ್ಗೆ ಬಂದಮೇಲೆ ಮತ್ತೆ ಸ್ಟ್ಯಾಗ್ನೆಂಟ್ ಆಯಿತು, ಅಲ್ಲಿಂದ ಮತ್ತೆ ಮಾರ್ಕೆಟ್ ಫಾಲ್, ಇಲ್ಲಿ ಬಂದು ಮತ್ತೆ ಜಾಯಿಂಟ್ ಆಯಿತು. ಸಿಮಿಲರ್ಲಿ ಇಲ್ಲಿಂದ ಜಾಯಿಂಟ್ ಆಯ್ತಲ್ವ, ಈ ಒಂದು ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಸೈಡ್ ವೇಸ್ ಉಳ್ಕೊಂಡಿತ್ತು. ಆ್ಯಂಡ್ ಅದಾದಮೇಲೆ ಮತ್ತೆ ಮಾರ್ಕೆಟ್ ರ್ಯಾಲಿ. ಇಲ್ಲಿಂದ ಈ ಪರ್ಟಿಕ್ಯುಲರ್ ಪೀರಿಯಡಿಂದ ಮತ್ತೆ ಮಾರ್ಕೆಟು ಇಲ್ಲಿವರೆಗೂ ಬಿತ್ತು. ಇಲ್ಲಿ 2020 ಇದು ಜಾಯಿಂಟ್ ಆಯಿತು. 2020 ಜಾಯ್ನ್ ಆಗಿದ್ದಂಥದ್ದು ಇವತ್ತಿನ ಮಟ್ಟಿಗೆ ಹ್ಯೂಜ್ ರಿಟರ್ನನ್ನು ಆಲ್ಮೋಸ್ಟ್ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಎಲ್ಲ 200-300% ಎಲ್ಲ ಗ್ರೋತ್ ಕೊಟ್ಟಿದೆ ಬರೀ 2020ಇಂದ. ಏನಿದು ನಮಗೆ ತೋರಿಸ್ಕೊಡ್ತಾ ಇದೆ, ವೆರಿ ವೆರಿ ಇಂಪಾರ್ಟೆಂಟ್ಲಿ ನೀವು ಇವತ್ತಿನ ಮಟ್ಟಿಗೆ ಗಮನ ನೋಡ್ತೀರಾ ಅಂತಂದರೆ ಈ ಪೀರಿಯಡ್ಸ್ಗಳು ನಾವೇನು ನೋಡಿದ್ವು ರೈಟ್, ಎಕ್ಸ್ಟೆನ್ಷನ್ಸ್ಗಳು ಆಗಿದೆ ಬಿಟ್ವೀನ್. ಈಗ ನೋಡಿ, ಸೆನ್ಸೆಕ್ಸ್ ಲಾರ್ಜ್ ಕ್ಯಾಪ್ ಇಲ್ಲಿದೆ, ಸ್ಮಾಲ್ ಕ್ಯಾಪ್ ಇಲ್ಲಿದೆ, ಮಿಡ್ ಕ್ಯಾಪ್ ಇಲ್ಲಿದೆ. ಇದು ಮಿಡ್ ಕ್ಯಾಪು, ಇದು ಸ್ಮಾಲ್ ಕ್ಯಾಪ್. ಇದರಲ್ಲಿ ಇರ್ತಕ್ಕಂತಹ ಗ್ಯಾಪ್ ಏನು ಜಾಸ್ತಿ ಆಗಿದೆಯೋ ಸ್ಟ್ಯಾಗ್ನೆಂಟ್ ಸಿಚುವೇಷನ್ನ ಇಂಡಿಕೇಟ್ ಮಾಡ್ತಾ ಇದೆ ಅನ್ನೋದನ್ನು ಇಂಡಿಕೇಟ್ ಮಾಡ್ತಾ. ಅಗೇನ್ ಇದನ್ನು ಟೈಮ್ ಮಾಡೋಕ್ಕಂತ ನಾನು ಹೇಳ್ತಾ ಇಲ್ಲ, ಬಟ್ ಜಸ್ಟ್ ನಿಮ್ಗೆ ಗೊತ್ತಿರಲಿ ಅಂತಕ್ಕಂಥದ್ದನ್ನು ಹೇಳ್ತಾ ಇರ್ತಕ್ಕಂಥದ್ದು. ಯೂಶ್ವಲಿ ನೀವು ಇದನ್ನು ರಿವರ್ಸಲ್ಲಿ ನೋಡ್ತೀರಾ ಅಂತಂದರೆ ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗ ಇದಾಗುತ್ತೋ ಫುಲ್ ಟೈಮ್ ಇನ್ವೆಸ್ಟ್ಮೆಂಟ್ ನೀವು ಇಲ್ಲಿ ಮಾಡ್ದೇನೆ, ತುಂಬ ಇಂಪಾರ್ಟೆಂಟ್ ಗಮನಿಸಿ, ಫುಲ್ ಟೈಮ್ ಇನ್ವೆಸ್ಟ್ಮೆಂಟ್ ಈ ರೀತಿಯಾದಂಥ ಸಂದರ್ಭದಲ್ಲಿ ಮಾಡ್ದೇನೆ ಮಂತ್ ಆನ್ ಮಂತ್ SIPನ ಅಗ್ರೆಸಿವ್ ಆಗಿ ಮಾಡ್ಕೊಂಡು ಬಂದು ಇಲ್ಲಿಂದ ಬಂದ ಮೇಲೆ ನಿಮ್ಮ ಮಂತ್ ಆನ್ ಮಂತ್ SIPನ ಸ್ಟಾಪ್ ಮಾಡ್ಕೊಳ್ಳೋದು, ಅಥವಾ SIPನ ನಾರ್ಮಲಿ ಈಗ ಫಾರ್ ಎಕ್ಸಾಂಪಲ್ ಜಸ್ಟ್ ಎಕ್ಸಾಂಪಲ್ ಹೇಳ್ತಿರೋದು, ಲಾರ್ಜ್ ಕ್ಯಾಪಲ್ಲಿ ಈ ರೀತಿ ಜಾಯಿಂಟ್ ಆದಮೇಲೆ ಲಾರ್ಜ್ ಕ್ಯಾಪಲ್ಲಿ ಇರ್ತಕ್ಕಂಥ ಇನ್ವೆಸ್ಟ್ಮೆಂಟನ್ನು ಸ್ವಲ್ಪ ಹೈ ರಿಸ್ಕ್ ಕಡೆಗೆ ಪುಷ್ ಮಾಡಿದ್ರೆ ನೀವು ಬ್ಯೂಟಿಫುಲ್ ರಿಟರ್ನ್ನ ಜನ್ರೇಟ್ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ಗಳಿದೆ. ಹಿಸ್ಟಾರಿಕಲಿ ಆಗಿದೆ ಇದು. 100% ನೆಕ್ಸ್ಟ್ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ, ಬಟ್ ಪಾಸಿಬಿಲಿಟೀಸ್ಗಳು ಈ ರೀತಿಯಾಗಿ ನಡ್ಕೊಂಡು ಬಂದಿದೆ ಲಾಸ್ಟ್ ಹಿಸ್ಟಾರಿಕಲಿ ನೋಡ್ತೀವಿ ಅಂತಂದರೆ. ಮೋರಲ್ ಆಫ್ ದ ಸ್ಟೋರಿ, ಪ್ರೆಸೆಂಟ್ ಸಿಚುವೇಶನ್ ದೆರ್ ಈಸ್ ಅ ಡಿಫ್ರೆನ್ಸ್. ಸೊ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಎರಡರ ಮಿಡ್ಲಲ್ಲೂ ವೇರಿಯೇಷನ್ಸ್ಗಳು ತುಂಬ ಗ್ಯಾಪ್ ಇದೆ. ಈ ಗ್ಯಾಪು ಸ್ಟ್ಯಾಗ್ನೆನ್ಸಿನ ಇಂಡಿಕೇಟ್ ಮಾಡುತ್ತೆ. ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗಲ್ಲ ಅಂತ ನಾನು ಹೇಳ್ತಿಲ್ಲ, ಚಾನ್ಸಸ್ ಆರ್ ಲೆಸ್. ಮಾರ್ಕೆಟ್ ಇಲ್ಲಿಂದ ಎಸ್ಪೆಷಲಿ ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪು ಹೈಯರ್ ವ್ಯಾಲ್ಯೂಯೇಷನ್ಸ್ಗಳಿದೆ. ಇಲ್ಲಿಂದ ಮತ್ತೆ ಮಾರ್ಕೆಟ್ ಮೇಲೆ ಹೋಗ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಸ್ವಲ್ಪ ಕಡಿಮೆ ಇದೆ. ಪಾಯಿಂಟ್ 1. ಪಾಯಿಂಟ್ 2, ಇದರರ್ಥ ಹೊರಗಡೆ ಬಂದುಬಿಡೋಣ, ನೋ. ಈ ಒಂದು ಪರ್ಟಿಕ್ಯುಲರ್ ಸಿಚುವೇಷನ್ಸ್ಗಳಲ್ಲಿ ಇನ್ ಕೇಸ್ ಮಾರ್ಕೆಟ್ ಫಾಲ್ಸ್ಗಳು ಆಗುತ್ತೆ, ಈ ವರ್ಷದಲ್ಲಿ ಆಗುತ್ತೆ ಅಂತಕ್ಕಂಥ ಸಿಚುವೇಷನ್ಸ್ಗಳಿದೆ ಅಂತಂದರೆ ಅಗ್ರೆಸಿವ್ ಆಗಿ ಕಂಪೌಂಡ್ ಮಾಡ್ಕೊಳ್ಳೋದು ಅಥವಾ ಅಗ್ರೆಸಿವ್ ಆಗಿ SIPಸ್ಗಳನ್ನು ಮಾಡ್ಕೊಳ್ಳೋದ್ರ ಮೂಲಕ, ಎಸ್ಪೆಷಲಿ ಸ್ಮಾಲ್ ಕ್ಯಾಪು, ಮಿಡ್ ಕ್ಯಾಪು, ಲಾಂಗರ್ ಟೈಮ್ ನೀವು ಹೋಲ್ಡಿಂಗ್ ಪೀರಿಯಡ್ ಇದೆ ನಿಮಗೆ, ಈಗ ಒಂದು 10 ವರ್ಷ 15 ವರ್ಷ ನಾನು ವೇಟ್ ಮಾಡೋಕ್ಕೆ ರೆಡಿ ಇದ್ದೀನಪ್ಪ, ಆ ರೀತಿಯಾದಂಥ ಸಂದರ್ಭದಲ್ಲಿ ಸ್ಮಾಲ್ ಕ್ಯಾಪು, ಮಿಡ್ ಕ್ಯಾಪ್ಗಳಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟನ್ನು ಅಗ್ರೆಸಿವ್ ಆಗಿ ಮಂತ್ ಆನ್ ಮಂತ್, ಒಂದೇ ಸತಿಗೆ ಅಲ್ಲ, ಮಂತ್ ಆನ್ ಮಂತ್ SIPಸ್ಗಳನ್ನು ಅಗ್ರೆಸಿವ್ ಆಗಿ ಮಾಡ್ಕೊಂಡು ಹೋದರೆ ದೇರ್ ಈಸ್ ಅ ಪಾಸಿಬಿಲಿಟಿ ಮತ್ತೆ ಒಂದಿನ ಬರುತ್ತೆ ಆ ಸೈಕಲ್ಸ್ಗಳು, ಈ ಮೂರು ಒಂದು ಕಡೆ ಕೂಡ್ಕೊಳ್ಳುತ್ತೆ. ಅದು 2025 ಎಂಡಿಗೆ ಆಗ್ಬೋದು, 2026 ಮಿಡ್ಗೆ ಆಗ್ಬೋದು, 2026ರಿಂದ ಆ್ಯಸ್ ಪರ್ ಮೈ ಎಕ್ಸ್ಪೆಕ್ಟೇಷನ್ಸ್ 2026 ಆದ ಮೇಲೆ ಮಾರ್ಕೆಟಲ್ಲಿ ಮತ್ತೊಂದು ಸೈಕಲ್, ಈ ಒಂದು ಸೈಕಲ್ ಏನಿದೆ ನಾವು ಏನು 2020ಇಂದ ನೋಡಿದ್ವೋ ಆ ಒಂದು ಪರ್ಟಿಕ್ಯುಲರ್ ಗ್ರೋತ್ ಸೈಕಲ್ ಸ್ಟಾರ್ಟ್ ಆಗ್ತಕ್ಕಂತಹ ಪಾಸಿಬಿಲಿಟೀಸ್ಗಳಿದೆ. ನಾನೊಬ್ಬನೇ ಹೇಳ್ತಲ್ಲ, ಮಲ್ಟಿಪಲ್ ಎಕ್ಸ್ಪೆಕ್ಟೇಷನ್ಸ್ಗಳ ಪ್ರಕಾರ ಸದ್ಯಕ್ಕೆ ದಿಸ್ ಈಸ್ ಅ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ. ಒಂದೇ ಸತಿನೇ ಇನ್ವೆಸ್ಟ್ ಮಾಡಬೇಕಾ? ನೋ. ಎಸ್ಪೆಷಲಿ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಸ್ವಲ್ಪ ಕಾಶಿಯಸ್ ಆಗಿರಿ. ಆ್ಯಂಡ್ ಅದಕ್ಕೆ ರೀಸನ್ ನಾನು ಹೇಳಿದೆ, ಇಲ್ಲಿಂದ ಮಂತ್ ಆನ್ ಮಂತ್ SIPನ ಮಾಡ್ಕೊಂಡು ಹೋಗೋದು. ಎರಡು ರೀತಿಯಾಗಿ ಸ್ಟ್ರಾಟಜಿ ಮಾಡ್ಕೋಬೋದು ನೀವು. ಓಕೆ, ಲೆಟ್ಸ್ ಟಾಕ್ ಅಬೌಟ್ ಇಟ್. ಇನ್ನೊಂದು ಪಾಯಿಂಟರ್ ಇದೆ, ಅದನ್ನು ಎಕ್ಸ್ಪ್ಲೇನ್ ಮಾಡಾದಮೇಲೆ ನಾನು ಹೇಳ್ತೀನಿ. ಡೈವರ್ಸಿಫಿಕೇಷನ್ ಎಕ್ಸಾಂಪಲ್ ಕೊಡ್ತಾರೆ. ಡೈವರ್ಸಿಫಿಕೇಷನ್ ಬೈ ಇನ್ವೆಸ್ಟ್ಮೆಂಟ್ ಸ್ಟೈಲ್, ಇದ್ರ ಬಗ್ಗೆ ನಾನು ಸಪ್ರೇಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ. ಬೇಸಿಕಲಿ ಕ್ವಾಲಿಟಿ ಇನ್ವೆಸ್ಟ್ಮೆಂಟ್ ಅಂತ ಬರುತ್ತೆ, ವ್ಯಾಲ್ಯೂ ಇನ್ವೆಸ್ಟ್ಮೆಂಟು, ಮಿಡ್ ಕ್ಯಾಪ್ ಬೇಸಿಸಲ್ಲಿ ಇನ್ವೆಸ್ಟ್ ಮಾಡೋರು, ಮೊಮೆಂಟಮ್ ಇನ್ವೆಸ್ಟಿಂಗು, ಲೋ ವಾಲಿಟಿಲಿಟಿ, ಇದೆಲ್ಲದಕ್ಕೂ ಇವತ್ತಿನ ಮಟ್ಟಿಗೆ ವಿ ಆರ್ ವೆರಿ ಫಾರ್ಚುನೇಟ್. ಈಗ 10 ವರ್ಷ 5 ವರ್ಷದ ಹಿಂದೆ ಎಲ್ಲ ನೋಡ್ತೀವಿ ಅಂತಂದರೆ ಈ ಒಂದು ಅವಕಾಶಗಳು ಇರಲಿಲ್ಲ. ಬಟ್ ಇವತ್ತಿನ ಮಟ್ಟಿಗೆ ಸ್ಟ್ರಾಟಜಿ ಬೇಸಿಸಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಎಷ್ಟೋ ಅವಕಾಶಗಳಿದೆ. ನಾನು ಇದ್ರ ಬಗ್ಗೆ ಕವರ್ ಮಾಡ್ತಾನೂ ಬಂದಿದ್ದೀನಿ. ಕ್ವಾಲಿಟಿ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು, ವ್ಯಾಲ್ಯೂವಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಯಾವ ರೀತಿಯಾಗಿ ಬದಲಾವಣೆಗಳಾಗಿದೆ. ಫಾರ್ ಎಕ್ಸಾಂಪಲ್
ಈಗ ಮೊಮೆಂಟಮ್ ಇನ್ವೆಸ್ಟಿಂಗ್ ಅಂತ ಬರುತ್ತೆ. 6 ಮಂತ್ಸ್ ಡೇಟಾ ತೊಗೊಳ್ತಾರೆ, ಯಾವ ಕಂಪನೀಸ್ಗಳು ಚೆನ್ನಾಗಿ ಪರ್ಫಾರ್ಮ್ ಆಗಿದೆಯೋ ಆ ಕಂಪನೀಸ್ಗಳನ್ನ ಇಟ್ಕೊಳ್ತಾರೆ. ಇನ್ನು ಮಿಕ್ಕಿರೋ ಕಂಪನೀಸ್ಗಳು ಚೆನ್ನಾಗಿ ಪರ್ಫಾರ್ಮ್ ಆಗಿಲ್ದಿರೋ ಕಂಪನೀಸ್ಗಳು ಹೊರಗಡೆ ಹೋಗುತ್ತೆ, ಚೆನ್ನಾಗಿ ಪರ್ಫಾರ್ಮ್ ಆಗ್ತಾರೋ ಕಂಪನೀಸ್ಗಳು ಒಳಗಡೆ ಬರುತ್ತೆ. ನಾವು ಮಾಡೋ ಅವಶ್ಯಕತೆ ಏನಿರಲ್ಲ. ETF ನ ಬೈ ಮಾಡಿದ್ರೆ ಈ ಮೊಮೆಂಟಮ್ ಇನ್ವೆಸ್ಟಿಂಗ್ ಸ್ಟ್ರಾಟಜಿನ ನಾವು ಬೈ ಮಾಡ್ಬೋದು. ಆ್ಯಂಡ್ ಇದರ ಪ್ರಕಾರ 19.6% ರಿಟರ್ನ್ ಜನರೇಟ್ ಮಾಡಿದೆ. ಬೇಸಿಕಲಿ ಇದರ ಅರ್ಥ ಏನು ಅಂದರೆ, ಹಿಸ್ಟಾರಿಕಲಿ ಇನ್ವೆಸ್ಟ್ಮೆಂಟ್ ಸ್ಟೈಲಿನ ಬೇಸಿಸಲ್ಲಿ, ಸ್ಟ್ರಾಟಜಿ ಬೇಸಿಸಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಜಾಸ್ತಿ ರಿಟರ್ನ್ನ ತಂದುಕೊಟ್ಟಿರುತ್ತೆ. ಕಂಪೇರಿಂಗ್ ಟು ನಿಫ್ಟಿ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಈ ಒಂದು ರಿಟರ್ನ್ಸ್ಗಳು ಜಾಸ್ತಿ ಇರುತ್ತೆ ಅನ್ನೋದನ್ನು ಹೇಳ್ತಾ ಇದೆ. ಆ್ಯಂಡ್ ಎಸ್ಪೆಷಲಿ ಮಿಡ್ ಕ್ಯಾಪು ಕೂಡ ಅಷ್ಟೇ 17.2%. ರಫ್ಲಿ ಇನ್ 15 ಇಯರ್ಸ್, 15 ವರ್ಷದಲ್ಲಿ 15 ಪಟ್ಟು ಬೆಳವಣಿಗೆ ಮೊಮೆಂಟಮ್ ಇನ್ವೆಸ್ಟಿಂಗ್ ತಂದುಕೊಟ್ಟಿರುತ್ತೆ. 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 15 ಲಕ್ಷ ಆಗಿದೆ, 10 ಲಕ್ಷ 1.5 ಕೋಟಿ ಆಗಿದೆ. ಜಸ್ಟ್ ಬೈ ಇನ್ವೆಸ್ಟಿಂಗ್, ಒಂದೇ ಕಂಪನಿ ಅಲ್ಲ, ಮಲ್ಟಿಪಲ್ ಕಂಪನೀಸ್ಗಳಿರುತ್ತೆ ಇದರಲ್ಲಿ ಮೊಮೆಂಟಮ್ ಇನ್ವೆಸ್ಟಿಂಗ್ ಮಾಡೋದ್ರ ಮೂಲಕ. ಡೋಂಟ್ ವರಿ, ಈ ಒಂದು ಸ್ಟ್ರಾಟಜಿ ಬೇಸಿಸಲ್ಲಿ ಇನ್ವೆಸ್ಟಿಂಗ್ ಬಗ್ಗೆ ನಾನು ಮತ್ತೆ ರೆಗ್ಯುಲರ್ ಆಗಿ ಮಾತಾಡ್ತಾ ಇರ್ತೀನಿ. ಇವಾಗ ವೆರಿ ಇಂಪಾರ್ಟೆಂಟ್ ಮ್ಯಾಟ್ರಿಗೆ ಬರೋಣ. ಬೇಸಿಕಲಿ ಈಗಿರೋ ಪ್ರೆಸೆಂಟ್ ಸಿಚುವೇಶನ್ಸಲ್ಲಿ ಯಾವ ರೀತಿಯಾದಂತಹ ನಿರ್ಧಾರಗಳನ್ನು ನಾವು ತೊಗೊಳ್ಬೋದು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ನೀವು ಆಲ್ರೆಡಿ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀರಾ, ಮಾರ್ಕೆಟ್ ಪೀಕಲ್ಲಿದ್ದಾಗಲೇ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳೋಣ. ನಾನು ಆಲ್ರೆಡಿ ಡೇಟಾ ತೋರಿಸಿದ್ದೀನಿ. ಬೈ ಆ್ಯಂಡ್ ಹೋಲ್ಡ್ ಸಿಸ್ಟಮ್, ನೀವು ಇದನ್ನು ಇನ್ವೆಸ್ಟ್ ಮಾಡಿದ್ದೀನಪ್ಪ, ಬೈ ಆ್ಯಂಡ್ ಹೋಲ್ಡ್ ಸ್ಟ್ರಾಟಜಿನ ಮಾಡ್ತೀರಾ ಅಂತಂದರೆ 7 ರಿಂದ 8 ವರ್ಷ ವೆಯ್ಟ್ ಮಾಡೋಕ್ಕೆ ನೀವು ರೆಡಿ ಇದ್ದೀರಾ ಅಂತಂದರೆ ಚಾನ್ಸಸ್ಗಳು ಜಾಸ್ತಿ ಇದೆ, ಪಾಸಿಟಿವ್ ಗ್ರೋತೆ ನಿಮಗೆ ಸಿಗ್ತಕ್ಕಂಥದ್ದು. ದಟ್ ಈಸ್ ಅ ಫಸ್ಟ್ ಮೆಥಡ್. ಸೆಕೆಂಡ್ ಮೆಥಡ್, SIP ಮಾಡ್ತಿದ್ದೀರಾ ನೀವು, SIP ಮಾಡೋರಿದ್ದೀರಾ ಅಂತ ಅಂದರೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ಸ್ಗಳಲ್ಲಿ ನಿಮ್ಮ SIPನ ಸ್ವಲ್ಪ ಅಗ್ರೆಸಿವ್ ಆಗಿ ಈ ಒಂದು ಸಂದರ್ಭದಲ್ಲಿ ಮಾಡ್ಬೋದು. ನೀವು 1 ವರ್ಷ 2 ವರ್ಷದ ಪೀರಿಯಡಲ್ಲಿ ಅಗ್ರೆಸಿವ್ ಆಗಿ ನೀವು ಅಕ್ಯುಮುಲೇಟ್ ಮಾಡ್ಕೊಂಡ್ರೆ ಪೊಸಿಷನ್ಸ್ಗಳನ್ನು 2026-27 ಆದಮೇಲೆ ಮಾರ್ಕೆಟ್ ಗುಡ್ ರಿಕವರಿ ಆಗ್ತಕ್ಕಂಥ ಪಾಸಿಬಿಲಿಟೀಸ್ಗಳಿದೆ. ಬಿಕಾಸ್ ಇಟ್ಸ್ ಅ ಮ್ಯಾಟರ್ ಆಫ್ ಸೈಕಲ್. ಎಷ್ಟು ದಿನಕ್ಕಾಗುತ್ತೆ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. 2027 ಆಗ್ಬೋದು, 2028 ಆಗ್ಬೋದು. ಬಟ್ ಸದ್ಯದ ಕಂಡೀಷನ್ಗೆ ಫುಲ್ ಟೈಮ್ ಇನ್ವೆಸ್ಟಿಂಗ್, ಫುಲ್ ಅಮೌಂಟನ್ನು ಒಂದೇ ಸತಿಗೆ ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪ್ಗಳಲ್ಲಿ ಕಡೆಗೆ ಹಾಕತಕ್ಕಂಥದ್ದು ಅಷ್ಟೊಂದು ಸೂಕ್ತವಾದಂಥ ಆಯ್ಕೆ ಅಲ್ಲ. ಆಪ್ಷನ್ ನಂಬರ್ 3, ನೀವು ಲಮ್ಸಮ್ ಇದೆ ಅಪ್ಪ, ಈಗೊಂದು 10 ಲಕ್ಷ ಇದೆ, 5 ಲಕ್ಷ ಇದೆ, ಅಥವಾ ಒಂದು ಸ್ವಲ್ಪ ಲಮ್ಸಮ್ ಅಮೌಂಟ್ ಇದೆ, ಇನ್ವೆಸ್ಟ್ ಮಾಡಬೇಕು, ಎಲ್ಲ ಅಮೌಂಟು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬಿಡೋದಾ? ಆನ್ಸರ್ ಈಸ್ ನೋ. ಬೆಟರ್ ಏನಪ್ಪ ಅಂತ ಅಂದರೆ, ನಾನು ಇದ್ರ ಬಗ್ಗೆನೂ ಲಾಸ್ಟಲ್ಲಿ ಒಂದು ವೀಡಿಯೋದಲ್ಲಿ ಮಾತಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಈ ವಿಡಿಯೋ ಒಂದು ಸತಿ ನೀವು ಚೆಕ್ ಮಾಡ್ಬೋದು. ರೈಟ್, ಇದರಲ್ಲಿ ನಾನು ಏನು ಹೇಳ್ಕೊಟ್ಟಿದ್ದೀನಿ ಅಂತ ಅಂದರೆ, ಸಪೋಸ್ ಲೆಟ್ಸೇ ನಿಮ್ಮ ಹತ್ರ ಒಂದು 10 ಲಕ್ಷ ಇದೆ, ಲಮ್ಸಮ್ ಅಮೌಂಟ್ ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀರಾ. ಇದನ್ನು ಗಿಲ್ಡ್ ಫಂಡ್ ಅಂತ ಬರುತ್ತೆ. ಈಗಿರೋ ಗಿಲ್ಡ್ ಫಂಡ್ ಇರ್ಬೋದು, ಅಥವಾ ಡೆಟ್ ಫಂಡ್ಸ್ಗಳು, ಸೇಫರ್ ಇನ್ವೆಸ್ಟ್ಮೆಂಟ್ಗಳಿಗೆ ನೀವು ಇನ್ವೆಸ್ಟ್ ಮಾಡ್ತೀರಾ, ನಿಮ್ಮ ಅಮೌಂಟು ಸೇಫ್ ಇರುತ್ತೆ ಈ ಒಂದು ಪರ್ಟಿಕ್ಯುಲರ್ ಪೀರಿಯಡಲ್ಲಿ. ಎವ್ರಿ ಮಂತ್ ಆನ್ ಮಂತೋ ಅಥವಾ ಮಾರ್ಕೆಟ್ ಬಿದ್ದಾಗ ಇದರಿಂದ ಎಕ್ಸಿಟ್ ಆಗಿ ನೀವು ಸ್ಟಾಕ್ ಮಾರ್ಕೆಟ್ ಕಡೆಗೆ ಪುಷ್ ಮಾಡ್ಬೋದು. ನೀವು 1 ವರ್ಷಕ್ಕೆ ಪ್ಲಾನ್ ಮಾಡ್ಬೋದು, 2 ವರ್ಷಕ್ಕೆ ಪ್ಲಾನ್ ಮಾಡ್ಬೋದು. ಈ ಒಂದೊಂದು ದಿನ ಡೈಲಿ ಮಾರ್ಕೆಟ್ನ ಮಾನಿಟರ್ ಮಾಡೋಕ್ಕೆ ಹೋಗ್ಬಿಡಿ, ತಲೆ ಕೆಡುತ್ತೆ. ಬಿಕಾಸ್ ಒಂದಿನ 2% ಮಾರ್ಕೆಟ್ ಮೂವ್ ಆಗುತ್ತೆ, ಒಂದಿನ 1% ಬಿದ್ದೋಗಿರುತ್ತೆ, ಅದೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ನಿಮ್ಮ ಲಾಜಿಕ್ ಸ್ಟ್ಯಾಟಿಸ್ಟಿಕಲಿ ಹೇಳ್ತಾ ಇರ್ತಕ್ಕಂಥದ್ದು, ಟೋಟಲ್ ಅಮೌಂಟನ್ನು ಸೇಫರ್ ಕಡೆಗೆ ನೀವು ಇನ್ವೆಸ್ಟ್ ಮಾಡ್ತೀರಾ, ಇನ್ವೆಸ್ಟ್ ಮಾಡಿರೋ ಅಮೌಂಟನ್ನು ಎವ್ರಿ ಮಂತ್ ಆನ್ ಮಂತ್ ಸಮ್ ಅಮೌಂಟನ್ನು ಈಕ್ವಿಟಿ ಕಡೆಗೆ ಪುಷ್ ಮಾಡ್ತಾ ಹೋಗ್ತೀರಾ. ಇದು ಇನ್ನೊಂದು ಸ್ಟ್ರಾಟಜಿ ಆಗಿರುತ್ತೆ. ನಿಮ್ಮ ಹತ್ರ ಲಾರ್ಜ್ ಸಮ್ ಅಮೌಂಟ್ ಇದ್ದರೆ ಇನ್ವೆಸ್ಟ್ ಮಾಡಲಿಕ್ಕೆ. ಈ ಸಂದರ್ಭದಲ್ಲಿ ಸುಮಾರು ವಿಷಯಗಳ ಬಗ್ಗೆ ಇಲ್ಲಿವರೆಗೂ ನಾವು ಚರ್ಚೆ ಮಾಡಿದ್ದೀವಿ. ಏನಾದರೂ ಕ್ವಶನ್ ಇದೆ, ಡೌಟ್ ಇದೆ, ಅಥವಾ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಸರ್, ಇದ್ರ ಬಗ್ಗೆ ಡೀಟೇಲ್ ಕವರ್ ಮಾಡಿ ಅಂತಕ್ಕಂಥ ಸಲಹೆಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮೋರಲ್ ಏನಪ್ಪ ಅಂತ ಅಂದರೆ, ನಮ್ಮ ಕಷ್ಟಪಟ್ಟು ದುಡಿದಿರ್ತೀವಿ ಸರ್, ಹಣ ಸುಮ್ಮನೆ ಬರಲ್ಲ, ಹಣ ಸುಮ್ಮನೆ ನಮ್ಮ ಎದುರುಗಡೆ ಬರಲ್ಲ. ಆ ಒಂದು ಹಣವನ್ನು, ಆ ಹಣದ ಜವಾಬ್ದಾರಿನ ನಾವು ತೊಗೊಳ್ತಕ್ಕಂಥದ್ದು ಬಹಳ ಭಾಳ ಮುಖ್ಯ. ನಾನು ಹೇಳ್ತೀನೋ, ಅಥವಾ ಇನ್ನೊಬ್ರು ಯೂಟ್ಯೂಬರ್ ಬಂದು ಹೇಳಿದ್ರು, ಅಥವಾ ಇನ್ನೊಬ್ರು ಯಾರೋ ಒಂದು ಟಿಪ್ಸ್ ಕೊಟ್ಟರೋ, ಫ್ರೆಂಡ್ ಹೇಳಿದ್ರು, ಆ ಬೇಸಿಸಲ್ಲಿ ನಿಮ್ಮ ಹಣವನ್ನು ಕೇರ್ಲೆಸ್ ಆಗಿ ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ರೈಟ್, ನಿಮ್ಮ ಹಣದ ಜವಾಬ್ದಾರಿನ ನೀವು ತೊಗೊಳ್ಳಿ. ನಾನು ಹೇಳಿದಿನ ಅರ್ಥ ಮಾಡ್ಕೊಳ್ಳಿ, ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. 1 ಅಲ್ಲ 2 ಸಲ 3 ಸತಿ ನೋಡಿ ವಿಡಿಯೋನ. ಕಂಪ್ಲೀಟಾಗಿ ನೋಡಾದ್ಮೇಲೆ ಕಂಫರ್ಟಬಲ್ ಅನಿಸುತ್ತಪ್ಪ ನಿಮಗೆ, ಇಲ್ಲ ದಿಸ್ ಮೇಕ್ ಸೆನ್ಸ್ ಅಂತ ನಿಮ್ಗೆ ಅನಿಸಿದ್ರೆ ಆಮೇಲೆ ನಿರ್ಧಾರಗಳನ್ನ ತೊಗೊಳ್ಳಿ. ನಿಮ್ಮ ಹಣದ 100% ಜವಾಬ್ದಾರಿ ನೀವೇ ತೊಗೊಳ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ. ಆ್ಯಂಡ್ ಡೈವರ್ಸಿಫಿಕೇಷನ್ ಈಸ್ ಕೀ. ಡೈವರ್ಸಿಫಿಕೇಷನ್ ಅಂದರೆ ಏನು? ಎಲ್ಲ ಒಂದೇ ಕಡೆಗೆ ಇನ್ವೆಸ್ಟ್ ಮಾಡಲ್ಲ. ನಾವು ಮಲ್ಟಿಪಲ್ ಅಸೆಟ್ಗಳಲ್ಲಿ, ಮಲ್ಟಿಪಲ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳಲ್ಲಿ, ಸ್ಟ್ರಾಟಜಿಗಳಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ನಮ್ಮ ಹಣವನ್ನು ಎಫೆಕ್ಟಿವ್ ಆಗಿ ಇನ್ವೆಸ್ಟ್ ಮಾಡ್ಬೋದು. ಮೋರ್ ದೆನ್ ಎನಿಥಿಂಗ್, ಟೈಮು ಬೀಟ್ ಮಾಡುತ್ತೆ. ಸೊ ನೀವೆಷ್ಟು ಟೈಮ್ ಕೊಡ್ತಿರೋ ಮಾರ್ಕೆಟ್ಗೆ, ಈ ಏರುಪೇರುಗಳು, ಶಾರ್ಟ್ ಟರ್ಮ್ ವಾಲಟಿಲಿಟೀಸ್ಗಳು ಕಡಿಮೆ ಆಗುತ್ತೆ. ಲಾಂಗರ್ ಡ್ಯೂರೇಷನಲ್ಲಿ ನಿಮ್ಮ ಪರವಾಗಿ ಮಾರ್ಕೆಟ್ ರಿಟರ್ನ್ ತಂದು ಕೊಡ್ತಕ್ಕಂತಹ ಪಾಸಿಬಿಲಿಟೀಸ್ಗಳಿದೆ. ಸೀಕ್ರೆಟ್ ಆಫ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಇಸ್ ವೆರಿ ಸಿಂಪಲ್, ಟೈಮ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ, ಎಲ್ಲೆಲ್ಲೋ ಚೀಪ್ ಕಂಪನೀಸ್ಗಳಲ್ಲಿ, ಗೊತ್ತಿಲ್ಲದಿರೋ ಕಂಪನೀಸ್ಗಳಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಲಾರ್ಜ್ ಕ್ಯಾಪ್ಗಳಲ್ಲಿ, ಎಸ್ಪೆಷಲಿ ಈ ಸಂದರ್ಭದಲ್ಲಿ ಲಾರ್ಜ್ ಕ್ಯಾಪ್ ದೊಡ್ಡ ದೊಡ್ಡ ಕಂಪನೀಸ್ಗಳಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ. ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಗಳು, ತುಂಬ ಚಿಕ್ಕ ಪುಟ್ಟ ಕಂಪನೀಸ್ಗಳಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ, ರಿಸ್ಕ್ ಜಾಸ್ತಿ ಇರುತ್ತೆ. ಎಫೆಕ್ಟಿವ್ ರಿಸ್ಕನ್ನು ನೀವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಾ ಅಂತಂದ್ರೂ ಕೂಡ ಬೆಟರ್ ರಿವಾರ್ಡ್ಸ್ಗಳನ್ನು ಲಾಂಗರ್ ರನ್ನಲ್ಲಿ ಮಾರ್ಕೆಟ್ ನಿಮಗೆ ತಂದು ಕೊಟ್ಟಿರುತ್ತೆ, ನೀವೇನು ಅಡಿಷನಲ್ ಎಫರ್ಟನ್ನು ಹಾಕ್ದೇನೆ. ಸೊ ಹಾಗಾಗಿ ಸ್ವಲ್ಪ ಪ್ರಾಪರಾಗಿ ಪ್ಲಾನ್ ಮಾಡಿಕೊಂಡು, ಅರ್ಥ ಮಾಡಿಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಆನ್ ಅ ಲಾಂಗರ್ ರನ್. ವಿಡಿಯೋ ನಿಮ್ಗೆ
ನಿಮಗೆ ಇಷ್ಟ ಆಗಿದೆ, ವ್ಯಾಲ್ಯೂಯಬಲ್ ಅನಿಸಿತ್ತು ಇನ್ಫಾರ್ಮೇಷನ್ ಅಂತ ಅಂದರೆ ಥಮ್ಸ್ ಅಪ್ ಕೊಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರತಕ್ಕಂಥವ್ರಿಗೆ ಶೇರ್ ಮಾಡಿ. ಏನೇನೋ ಮಾಡಿಕೊಂಡು ಈ ರೀತಿಯಂಥ ಸಂದರ್ಭದಲ್ಲಿ ರಾಂಗ್ ಡಿಸಿಷನ್ಸ್ಗಳನ್ನ ತೊಗೊಳ್ತಾರೆ, ಅವ್ರಿಗೂ ಕೂಡ ಇದರಿಂದ ಹೆಲ್ಪ್ ಆಗುತ್ತೆ. ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ. ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.